Good morning, Shubhodaya. Happy morning to all of you. Yeah, you are the real champions because you people are having time sense. That is very, very important. ಸಾಧಕರಿಗೆ ಇರಬೇಕಾದಂತಹ ಒಂದು ಮುಖ್ಯವಾದಂತಹ ಒಂದು ಅಭ್ಯಾಸ ಅಥವಾ ಗುಣ ಏನಂದ್ರೆ ಸಮಯ ಪರಿಪಾಲನೆ. ಅದು ನಿಮಗಿದೆ. ಆದ್ರಿಂದ ನಾನು ಪದೇ ಪದೇ ಹೇಳತ್ತಾರ ಪ್ರತಿದಿನ ಹೇಳತ್ತಾರ ನಿಮ್ಮ ಜೀವನದಲ್ಲಿ ನೀವು ಏನ್ ಅನ್ಕೊಂಡಿದ್ರೆ ಅದನ್ನ ಇಷ್ಟಲ್ಲೇ ಸಾಧಿಸ್ತೀರಾ. ಯಾ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಹ್ಮ್ ಈಗ ಮೊಟ್ಟ ಮೊದಲನೆಯ ರಿಚುವಲ್ ಶುರು ಮಾಡೋಣವಾ? ಗುಡ್ ಮಾರ್ನಿಂಗ್. ಆ ಏನು ನಮ್ಮ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಲೆವೆಲ್ ಜಾಸ್ತಿ ಮಾಡುವಂಥದ್ದು ಎಸ್ ಆರ್ ನೋ? ಸ್ನೇಹಿತರೆ, 3 ಸೆಟ್ಗಳ ಮಸ್ತಿಷ್ಕ ಪ್ರಾಣಾಯಾಮ ಈಗ ನಾವು ಮಾಡ್ತಾ ಇದೀವಿ. ರೆಡಿ, ಸ್ಟಡಿ, 1 2 3 ಗೋ. 1 ಸೆಟ್. ಎರಡನೇದು. 2 ಸೆಟ್. ಮೂರನೇದು. 3 ಸೆಟ್ಗಳ ಪ್ರಾಣಾಯಾಮ. ಎಕ್ಸಲೆಂಟ್. ಕಂಗ್ರ್ಯಾಚುಲೇಷನ್ಸ್. ವೆಲ್ ಡನ್ ಗೈಸ್, ವೆಲ್ ಡನ್. ಈಗ ನಮ್ಮ ಎರಡನೇ ರಿಚುವಲ್, ನಾವು ನಮ್ಮ ಅಪರಿಮಿತವಾದಂಥ ಸಾಮರ್ಥ್ಯನ ಹೊರಗೆ ತೆಗೆಯುವಂಥದ್ದು. ಹೇಗೆ? ಒಂದು ಘೋಷಣೆಯನ್ನು ಮಾಡುವ ಮೂಲಕ. ಏನ್ ಘೋಷಣೆ? ನಾವು ಅಪರಿಮಿತರು ಅಂತ ಘೋಷಣೆನ ನಮಗೆ ನಾವೇ ಹೇಳ್ಕೊಳ್ಳೋ ಮೂಲಕ. ಓಕೆ, 3 ಚಪ್ಪಾಳೆ, ಒಂದು ಘೋಷಣೆ. ರೆಡಿ, ಸ್ಟಡಿ, 1 2 3 ಗೋ. ನಾನು ಅಪರಿಮಿತ. One, two, three. ನಾನು ಅಪರಿಮಿತ. One, two, three. ನಾನು ಅಪರಿಮಿತ. ಎಸ್, ನಾನು ಅಪರಿಮಿತನೇ, ನೀವು ಅಪರಿಮಿತರೇ, ಎಲ್ಲರೂ ಅಪರಿಮಿತರೇ. ನಮ್ಮ ಅಪರಿಮಿತವಾದಂಥ ಸಾಮರ್ಥ್ಯವನ್ನ ಹೊರಗೆ ಹೆಕ್ಕಿ ತೆಗೆದು ನಮ್ಮ ಜೀವನದ ನಮಗೆ ಬೇಕಾಗಿರುವಂತಹ ಕ್ಷೇತ್ರಗಳಲ್ಲಿರುವಂತಹ ಒಂದು ಗುರಿಗಳನ್ನ ಸಾಧಿಸಕ್ಕೆ ಹೊರಟಿದ್ದೀವಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಜಾಯಿನಿಂಗ್ ಆನ್ ಟೈಮ್. ಅಂಡ್ ಹಿಯರ್ ಯು ಗೋ. ಇವತ್ತೇನ್ ಕಲಿತಾ ಇದೀವಿ ನಾವು? ಯಾ, just a second. Let me open. Let me share my screen. Yeah. Hmm. ಕಾಣಿಸ್ತಾ ಇದೆಯಾ ಸ್ಕ್ರೀನ್? Is my screen visible to all of you? Yeah, of course, I'll make it a little big. Yeah, so that you can read it. Okay. Good morning, good morning. Yeah. Thank you all of you. ಆ, 46ನೇ ಯಶಸ್ವಿ ತಂತ್ರ ಏನದು? 64 ಯಶಸ್ವಿ ತಂತ್ರಗಳಲ್ಲಿ ನಾವು 45 ತಂತ್ರಗಳನ್ನ ಕಲ್ತಿದ್ವಿ. ಇವತ್ತು 46ನೇ ತಂತ್ರವನ್ನ ಕಲಿಯಕ್ಕೆ ಹೋಗ್ತಾ ಇದೀವಿ. ಅಫ್ಕೋರ್ಸ್ ಇದು ಹಿಂದಿನ ತಂತ್ರ, ಅಂದ್ರೆ 45ನೇ ತಂತ್ರಕ್ಕೆ ಪೂರಕವಾಗಿರುವಂತಹ ಒಂದು ತಂತ್ರ. ಏನ್ ಹೇಳುತ್ತೆ ಅದು? ಮಾಸ್ಟರ್ ಮೈಂಡ್ ಯುವರ್ ವೇ ಟು ಸಕ್ಸಸ್. ಏನ್ ಹೇಳುತ್ತೆ? ಮಾಸ್ಟರ್ ಮೈಂಡ್ ಯುವರ್ ವೇ ಟು ಸಕ್ಸಸ್ ಮೀನಿಂಗ್, ನೀವು ಏನು ಯಶಸ್ಸಿನ ಪ್ರಯಾಣದಲ್ಲಿ ತೊಡಗಿದ್ದೀರಾ, ಇಷ್ಟರಲ್ಲೇ ಅದನ್ನು ಸಾಧಿಸಕ್ಕೆ ಹೊರಟಿದ್ದೀರಾ, ಅದರಲ್ಲಿ ಮೇಧಾವಿಯಾಗಿ ಅತ್ಯಂತ ಮತ್ತೆಯನ್ನು ಗಳಿಸಿ ಬುದ್ಧಿವಂತಿಕೆಯಿಂದ ಆ ಕೆಲಸವನ್ನು ಮಾಡಿ ಹೇಳ್ತಾನೆ. ಏನು ಹಾಗಂದ್ರೆ? ಏನು ಮೇಧಾವಿ ಅಂದ್ರೆ ಯಾವ್ದೋ ಪುಸ್ತಕಗಳು ಓದಬೇಕು, ಯಾವ್ದೋ ಡಿಗ್ರಿ ಪಡ್ಕೋಬೇಕು, ಯಾವ್ದೋ ಜ್ಞಾನಾರ್ಜನೆ ಮಾಡಬೇಕು ಅಂತ ಆಲೋಚನೆ ತಲೆಗೆ ಬರೋದು ಸಹಜ. ಬಟ್ ಯಾವುದಲ್ಲ, ತುಂಬಾ ಸಿಂಪಲ್ ಆದಂತಹ ಒಂದು ತಂತ್ರ. ಈ ತಂತ್ರ ನಮ್ಮನ್ನ ಯಾವ ರೀತಿ ಮುಂದೆ ಕರ್ಕೊಂಡು ಹೋಗುತ್ತೆ, ಯಾವ ರೀತಿ ನಮ್ಮನ್ನ ನಮ್ಮ ಗುರಿಗಳನ್ನ ಸಾಧನೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಈಗ ನೋಡ್ತೀವಿ. ಅತ್ಯಂತ ಅದ್ಭುತವಾದ ತಂತ್ರ ಇದು. ಏನು ವಾಟ್ ಡಸ್ ಇಟ್ ಮೀನ್ ಬೈ ದ್ಯಾಟ್? ವೆನ್, ಏನು ಮಾಸ್ಟರ್ ಮೈಂಡ್ ಅಂದ್ರೆ? ವೆನ್ two or more people coordinate in a spirit of harmony and work together a definite objective of our purpose. They place themselves in position through the alliance to absorb power directly from the great storehouse of infinite intelligence ಅಂತ ಹೇಳ್ತಾರೆ ನೆಪೋಲಿಯನ್ ಹಿಲ್.
1937 ಅವರು ಇದನ್ನ ಹೇಳ್ತಾರೆ. ಆವಾಗ ತಮ್ಮ ಪುಸ್ತಕ ಥಿಂಕ್ ಅಂಡ್ ಗ್ರೋ ರಿಚ್ ಬರೆದಾಗ, ನಿಮ್ಗೆ ಅದ್ರ ಬಗ್ಗೆ ಗೊತ್ತಿದೆ, ಕೇವಲ ಯೋಚನೆ ಮಾಡೇ ಶ್ರೀಮಂತ ಆಗೋ ಅನ್ನೋ ಒಂದು ಪುಸ್ತಕ. ಇವತ್ತಿಗೂ ಹಲವಾರು ಬಿಲಿಯನಿಯರ್ಸ್ ಅದರಿಂದ ಜ್ಞಾನವನ್ನು ಪಡ್ಕೊಂಡು ಅದರ ಪ್ರೋಸೆಸ್ ಅನ್ನ ಫಾಲೋ ಮಾಡಿ ಇವತ್ತಿಗೆ ಶ್ರೀಮಂತರಾಗಿದ್ದಾರೆ, ಅಥವಾ ಮಿಲಿಯನಿಯರ್ಸ್ ಆಗಿದ್ದಾರೆ, ಬಿಲಿಯನಿಯರ್ಸ್ ಆಗಿದ್ದಾರೆ. ಅಷ್ಟು ತತ್ವಗಳನ್ನ ಆ ಒಂದು ಥಿಂಕ್ ಅಂಡ್ ಗ್ರೋ ರಿಚ್ ಅಲ್ಲಿ ಅವರು ಸೂತ್ರಗಳನ್ನ ಕಲಿಸ್ಕೊಡ್ತಾರೆ. ಆ ನೆ ಆ ನೆಪೋಲಿಯನ್ ಹಿಲ್ ಅನ್ನೋರು ಬರೆದಂತಹ ಈ ಪುಸ್ತಕದಲ್ಲಿ ಹೇಳೋ ಪ್ರಕಾರ, ಎರಡು ಏನು ಮಾಸ್ಟರ್ ಮೈಂಡ್ ಅಂದ್ರೆ, ಇಬ್ಬರಿಗಿಂತ ಹೆಚ್ಚು ಜನ ಒಬ್ರು ಸೌಹಾರ್ದವಾಗಿ, ಯಾ ಒಂದು ಡೆಫಿನೆಟ್ ಆಬ್ಜೆಕ್ಟಿವ್, ಒಂದು 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 ನಿರ್ದಿಷ್ಟವಾದಂತಹ ಒಂದು ಉದ್ದೇಶನ ಇಟ್ಕೊಂಡು, ಓಕೆ, ಕೆಲಸ ಮಾಡ್ತಾ ಅದರೆಡೆಗೆ ಒಟ್ಟಿಗೆ, ಮತ್ತೆ ಅದರಿಂದ ಏನ್ ಸಿಗುತ್ತೆ ಅವರಿಗೆ, ದೇ ವಿಲ್ ಗೆಟ್ ಇನ್ಫಿನಿಟ್ ಪವರ್ಸ್ ಅಂತ ಏನ್ ಹೇಳ್ತಾರೆ. ಅನಂತ ಬುದ್ಧಿವಿದ್ಯೆಗೆ ಮಹಾನುಗ್ರಹಣ, ಅಂದ್ರೆ ಸ್ಟೋರ್ ಹೌಸ್ ಅಂದ್ರೆ ಅಬ್ಬಂಡೆಂಟ್ ಆಗಿರುತ್ತೆ ನಮಗೆ, ಅಲ್ವಾ? ಈ ಒಂದು ಪ್ರಪಂಚದಲ್ಲಿ ನಮ್ಗೆ ಬೇಕಾಗಿರೋದಂತೆಲ್ಲ ತುಂಬಾ ಸಮೃದ್ಧಿಯಾಗಿದೆ. ನಾವು ಯಾವತ್ತೇ ಮಾತಾಡಿದೀವಿ, ದುಡ್ಡು ಇದೆ, ಬುದ್ಧಿವಂತಿಕೆ ಇದೆ, ಜ್ಞಾನ ಇದೆ, ಸ್ಕಿಲ್ಸ್ ಇದೆ, ನೆಮ್ಮದಿ ಇದೆ, ಶಾಂತಿ ಇದೆ, ಎಲ್ಲ ಇದೆ, ಎಲ್ಲ ಇದೆ. ನಮ್ಮ ಹತ್ರ ಇಲ್ಲ, ಅಲ್ವಾ? ಹೆಸರು ಬೇರೆ ಇದೆ, ಅದನ್ನ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ರಿಸರ್ವ್ ಬ್ಯಾಂಕ್ ಅಲ್ಲಿ ದುಡ್ಡಿದೆ, ಬೇರೆಯವ್ರ ಕಡೆ ದುಡ್ಡಿದೆ, ಆ ಅಕೌಂಟ್ ಇಂದ ನಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು, ಅಷ್ಟೇ ಸಿಂಪಲ್. ದುಡ್ಡಿದೆ ಅಲ್ಲಿ. ಅದೇ ರೀತಿ ನಮ್ಮ ಈ ಯೂನಿವರ್ಸ್ ಅಲ್ಲಿ, ಅಖಂಡವಾದಂತಹ ಈ ಬ್ರಹ್ಮಾಂಡದಲ್ಲಿ ಅತ್ಯಂತ ಶಕ್ತಿಶಾಲಿಯಾದಂತಹ ಅವಕಾಶಗಳಿದಾವೆ, ಸುವರ್ಣಾವಕಾಶಗಳು ಇದಾವೆ. ಯಾ ಅದನ್ನ ಸ್ಟೋರ್ ಹೌಸ್ ಅಂತ ಕರಿಬಹುದು. ಸ್ಟೋರ್ ಹೌಸ್ ಅಂತ ಏನ್ ಹೇಳ್ತೀವಿ, ಸ್ಟೋರ್ ಮಾಡಿ ಇಟ್ಟಿರ್ತೀವಲ್ಲ, ಏನಾದ್ರು ಬೇಕಂದ್ರೆ ತಗೋತೀವಲ್ಲ ಸ್ಟೋರ್ ರೂಮ್ ಇಂದ, ಅಲ್ಲಿದೆ. ನಾವು ಬೇಕಾದಾಗ ತಗೋತೀವಿ, ಬೇಡದಾಗ ತಗೊಳ್ಳೋದು, ಮತ್ತು ಪ್ರಯತ್ನನೇ ಮಾಡಿಲ್ಲ ಅಂದ್ರೆ ಸ್ಟೋರ್ ಹೌಸ್ ಅಲ್ಲೇ ಇರುತ್ತೆ ಅದು, ಅಲ್ವಾ? ನನಗೆ ಬೇಕು, ನಾನ್ ಪ್ರಯತ್ನ ಪಡಬೇಕು, ಇಲ್ಲಿಂದ ಎದ್ದೇಳ್ಬೇಕು, ಕೀ ತಗೋಬೇಕು, ಹುಡುಕ್ಬೇಕು, ದೂರ ಹೋಗ್ಬೇಕು, ಸ್ಟೋರ್ ರೂಮ್ಗೆ ಕೀ ತೆಗಿಬೇಕು, ಒಳಗಿರೋ ವಸ್ತುಗಳನ್ನ, ಪದಾರ್ಥಗಳನ್ನ, ಚಿನ್ನನೋ, ವಜ್ರನೋ, ವೈಡೂರ್ಯನೋ, ಅಥವಾ ಜ್ಞಾನನೋ, ನೆಮ್ಮದಿನೋ, ಶಾಂತಿನೋ ತಗೋಬೇಕು ನಾನು. ಅದಾಗೆ ಬರಲ್ಲ ಸರ್. ಅಲ್ಲಿದೆ, ಅಲ್ಲಿದೆ. ಮೇ ಬಿ ಓನರ್ಶಿಪ್ ಬೇರೆ ಇರ್ಬೋದು, ಬಟ್ ಅದು ನನ್ನ ಓನರ್ಶಿಪ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋಬಹುದು ನನ್ನ ಪ್ರಯತ್ನದಿಂದ, ಅಲ್ವಾ? ಆ ಶಕ್ತಿನ ತಗೊಳ್ಳೋದ್ರ ಕಡೆ ನಾವು ಒಬ್ಬರೇ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಒಂದು ಸಮಾನ ಮನಸ್ಕರು, ಸಮಾನವಾದಂತಹ ಮನಸ್ಥಿತಿಯಲ್ಲಿರುವಂತಹ, ನಾನು ಸಾಧನೆ ಮಾಡಬೇಕು, ನಾನು ಆ ಸಮಸ್ಯೆಯಿಂದ ಈಚೆ ಬರಬೇಕು, ನಾನು ಜನರಿಗೇನು ಸೇವೆ ಮಾಡಬೇಕು, ನಾನು ಹತ್ತು ಹಲವಾರು ಕೋಟಿಗಳಿಂದ ಸಂಪಾದನೆ ಮಾಡಬೇಕು, ಯಾ ನನ್ನ ಸಂಬಂಧನ ಗಟ್ಟಿ ಮಾಡ್ಕೊಳ್ಬೇಕು, ಒಟ್ಟಾರೆ ನನ್ನ ಜೀವನದ ಎಲ್ಲಾ ಕ್ಷೇತ್ರಗಳ ರಂಗಗಳಲ್ಲೂ ನಾನು ಉತ್ತಮ ಮಟ್ಟಕ್ಕೆ ಹೋಗ್ಬೇಕು ಅನ್ನೋ ಒಂದು ಮನಸ್ಥಿತಿಯನ್ನು ಹೊಂದಿರುವಂತಹ ಒಂದು ಜನರ ಒಂದು ಸಂಪರ್ಕದಲ್ಲಿ, ಅವರ ಜೊತೆ ಒಟ್ಟೊಟ್ಟಿಗೆ ಕೆಲಸ ಮಾಡಿದಾಗ, ಈ ಇನ್ಫಿನೈಟ್ ಇಂಟೆಲಿಜೆನ್ಸ್ ಇಂದ, ಅಲ್ಲಿರುವಂತ ಉಗ್ರಾಣದಿಂದ, ಸ್ಟೋರ್ ರೂಮ್ ಇಂದ ನಮ್ಗೆ ಬೇಕಾಗಿರೋದನ್ನ ಈಸಿಯಾಗಿ ಪಡಿಬಹುದು. ದಟ್ ಈಸ್ ಮಾಸ್ಟರ್ ಮೈಂಡ್. ಈಗಾಗಲೇ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಾವು ಒಬ್ಬರೇ ಓದಿದಾಗ, ಒಬ್ಬರೇ ನಾಲೆಜ್ ತಿಳ್ಕೊಂಡಾಗ, ಯೂಟ್ಯೂಬ್ ಅಲ್ಲಿ ನೋಡೋಕ್ಕಾಗ ಯಾವ ರೀತಿ ನಾವು ಅಳವಡಿಸ್ಕೊಂತೀವಿ, ಯಾವ ರೀತಿ ಬದಲಾವಣೆ ನಮ್ಮಲ್ಲಿ ಆಗುತ್ತೆ, ಅದೇ ಒಂದು ಗ್ರೂಪ್ ಅಲ್ಲಿ. ಫಾರ್ ಎಕ್ಸಾಂಪಲ್, ಈಗ ನಾವು ಮಾಡ್ತಾ ಇರೋದು ಮಾಸ್ಟರ್ ಮೈಂಡ್, ಅಲ್ವಾ? ನಾವು ಒಂದು ಸಮುದಾಯ, ಒಂದು ವೈಬ್ಸ್ ಅಂತ ಹೇಳ್ತೀವಿ, ಎನರ್ಜಿ ಏನಿದೆ, ಆದ್ರೆ ನಾವು ಲಿಟ್ರಲಿ ಮಾಸ್ಟರ್ ಮೈಂಡ್ ಪ್ರಿನ್ಸಿಪಲ್ಸ್ ಅಪ್ಲೈ ಮಾಡದೇ ಇರ್ಬೋದು. ಒಂದು ಹಂತದ ಮಾಸ್ಟರ್ ಮೈಂಡ್ ನಾವು ಈಗ ಮಾಡ್ತಾ ಇದೀವಿ ಆಲ್ರೆಡಿ. ಇಲ್ಲಿರೋರೆಲ್ಲರೂ ಜೀವನದಲ್ಲಿ ಏನೋ ಸಾಧಿಸ್ಬೇಕು, ನನ್ನಲ್ಲೇನೋ ಸಾಮರ್ಥ್ಯ ಇದೆ, ನಾನು ಮಾಡಬಲ್ಲೆ ಅಂತ ನಂಬಿ ತಮ್ಮ ಸಮಯನ ಇಲ್ಲಿ ಹಾಕ್ತಾ ಇದ್ದೀರಾ. ಅದರ್ಥ ಏನು? ಯು ಆರ್ ಆಲ್ರೆಡಿ ಪಾರ್ಟ್ ಆಫ್ ಮಾಸ್ಟರ್ ಮೈಂಡ್. ಮೇ ಬಿ ಅದನ್ನೊಂದು 7 ಸ್ಟೆಪ್ಸ್ ಇದೆ, ಒಂದು 5-6 ಸ್ಟೆಪ್ ಮಾಡ್ತಾ ಇಲ್ದೇ ಇರ್ಬೋದು, ಒಂದೆರಡು ಸ್ಟೆಪ್ ಮಾಡೋದು ಸಹಿತ ನಮಗೆ ಲಾಭ ಸಿಗ್ತಾ ಹೋಗ್ತಾ ಇದೆ. ನಿಮ್ಗೆ ಅದೆಲ್ಲ ಈಗಾಗಲೇ ಗೊತ್ತಾಗಿರುತ್ತೆ. ಸರ್ ಓಕೆ, ಯಾ, 2 ಪೀಪಲ್ ಆರ್ ಬೆಟರ್ ದನ್ 1. ಒಬ್ಬ ವ್ಯಕ್ತಿ ಯಾಕೆ ಮಾಸ್ಟರ್ ಮೈಂಡ್ ಕಾನ್ಸೆಪ್ಟ್ ಬೇಕು ಅಂದ್ರೆ, ಯಾವತ್ತೂ ಅಷ್ಟೇ ಒಬ್ಬರಿಗಿಂತ ಇಬ್ಬರಿದ್ರೇನೆ ಉತ್ತಮ. ನೀವು ನೋಡಿರ್ತೀರ ಈ ಕೋಟ್ನ, ಯಾವ್ದಾದ್ರು ಲಾಂಗ್ ಜರ್ನಿಗೆ ಹೋಗುವಾಗ, ನೀವು ಒಬ್ಬನೇ ಹೋಗ್ಬೇಡ, ಇಬ್ರು ಹೋದ್ರೆ ಬೇಗ ಹೋಗ್ಬಹುದು ಅಂತ ಕೇಳಿರ್ತೀರ ಆ ಕೋಟ್ನ, ಅಲ್ವಾ? ಒಬ್ಬನೇ ಹೋಗಿದ್ರೆ ನಿಮಗೆ ಆ ಆ ಮಾರ್ಗದರ್ಶನ ಸಿಗೋದಿಲ್ಲ, ಅಥವಾ ಏನಪ್ಪಾ, ಆ ಒಂದು ಸ್ಫೂರ್ತಿ ಸಿಗೋದಿಲ್ಲ, ಯಾ ಅದರ ಕೊರತೆ ಆಗತ್ತೆ.
ಮತ್ತೆ ಯಾವ ಸ್ಪೀಡಲ್ಲಿ ಹೋಗ್ಬೇಕು ಅನ್ನೋದು ಯಾರು ಹೇಳೋರು ಇರಲ್ಲ. ನಾವು ಒಂಟಿ ಅನಾಥರಾಗಿ ನಮ್ಮದೇ ಸಮಯ ಇಟ್ಕೊಂಡು ಟೈಮ್ ಲೈನ್ ಇಟ್ಕೊಂಡು ಅದು ಮೀಟ್ ಮಾಡಿಲ್ಲ ಅಂದ್ರೆ ನಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ. ಹೆಂಗೆಂಗೋ ಹೋಗ್ತಾ ಇರ್ತೀವಿ, ಯಾವ್ದೋ ದಾರಿ ಸಿಗುತ್ತೆ, ಚೆನ್ನಾಗಿರೋ ದಾರಿ ಕಾಣುತ್ತೆ, ಇದು ಕಷ್ಟಕರವಾದ ಕಲ್ಲು ಮುಳ್ಳಿಂದ ಕೂಡಿರುತ್ತೆ, ಅದು ತಗೊಳ್ಳೋದಿಲ್ಲ. ಒಬ್ಬರೇ ಇದ್ದಾಗ ಅನ್ಸುತ್ತೆ ಈಸಿ ಹಿಂಗ್ ಹೋಗೋಣಪ್ಪ, ಶಾರ್ಟ್ ಕಟ್ ಹೋಗೋಣ. ಅದು ನಮ್ಗೆ ಬಳಸು ದಾರಿ ಅಂತ ಗೊತ್ತಿರಲ್ಲ, ಡಿಲೇ ಮಾಡುತ್ತೆ ಅಂತ ಗೊತ್ತಿರಲ್ಲ. ನಾವು ಒಂದು ನಮ್ಮ ಡೆಸ್ಟಿನೇಷನ್ಗೆ ಗುರಿಗೆ ತಲುಪಬೇಕು ಅಂತ ಹೇಳಿದ್ರೆ ಬಟ್ ಜೊತೆಲಿದ್ದಾಗ ಇಬ್ರು ಡಿಸ್ಕಸ್ ಮಾಡ್ತೀವಿ, ಹೇಯ್ ಈ ದಾರಿ ಏನ್ ಹಿಂಗಿದೆ, ಇಲ್ಲ ಕಣೋ, ಅಥವಾ ಇಲ್ಲ ಕಣೆ, ನನಗೆ ಹೋದ್ ಸರಿ ನನ್ನ ಸ್ನೇಹಿತರು ಹೇಳಿದ್ರು ಈ ದಾರಿನೇ ಬೇಗ ಹೋಗ್ಬೋದು, ಸ್ವಲ್ಪ ಒಂದ್ 2 ಕಿಲೋಮೀಟರ್ ಸ್ವಲ್ಪ ದಾರಿ ಈ ತರ ಆಮೇಲೆ ಸೂಪರ್ ಆಗಿರುತ್ತೆ. ಹತ್ರ ಬರಲ್ವಾ? 4-5 ಜನ ಇದ್ರೆ ಅವ್ರ ಅನುಭವ ಇರ್ತದೆ. ಹಾಗಾಗಿ ಪ್ರಾಬ್ಲಮ್ ಸಾಲ್ವಿಂಗ್ ಇರಲಿ, ಬ್ರೈನ್ ಸ್ಟಾರ್ಮಿಂಗ್ ಇರಲಿ, ನೆಟ್ವರ್ಕಿಂಗ್ ಮಾಡೋದ್ರಲ್ಲಿ ಕೊನೆಗೆ ಪರಸ್ಪರ ಪ್ರೋತ್ಸಾಹ ಮಾಡೋದು, ಎಲ್ಲವನ್ನ ಒಬ್ರಿಗೊಬ್ರು ಮಾಡೋಕ್ ಸಾಧ್ಯ ಇರೋದು ಈ ಮಾಸ್ಟರ್ ಮೈಂಡ್ ಗ್ರೂಪ್ ಅಲ್ಲಿ, ಈ ಸಮುದಾಯದಲ್ಲಿ, ಅಲ್ವಾ ಸ್ನೇಹಿತರೆ? ಸೊ ಯಾಕಂದ್ರೆ ಒಬ್ರು ಯೋಚನೆ ಮಾಡೋದಕ್ಕಿಂತ 10 ಜನ ಯೋಚನೆ, 10 ಐಡಿಯಾಸ್ ಹೇಗಿರುತ್ತೆ, ದಟ್ ಇಸ್ ವಿ ಕಾಲ್ ಇಟ್ ಆಸ್ ಬ್ರೈನ್ ಸ್ಟಾರ್ಮಿಂಗ್ ಅಂತ ಹೇಳ್ತೇವೆ, ಅಲ್ವಾ? ಹಾಗಾಗಿ ಅದು ತುಂಬಾನೇ ಮುಖ್ಯ ಆಗತ್ತೆ, ಅದರ ಲಾಭ. ಅನ್ ಓಲ್ಡ್ ಐಡಿಯಾ ದಟ್ ಈಸ್ ನ್ಯೂ ಅಗೇನ್. ಗಂಗರಾಜ್ ನೆಪೋಲಿಯನ್ ಏನ್ ಹೇಳ್ತಾರೆ? ಯಾ ಓಲ್ಡ್ ಐಡಿಯಾ ಇದು ಜೊತೆಲಿ ಸೇರಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅದು ಓಲ್ಡ್ ಐಡಿಯಾ, ಮಾಸ್ಟರ್ ಮೈಂಡ್ ಗ್ರೂಪ್ ನ ಫಾರ್ಮ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಅಂದ್ರೆ ನ್ಯೂ ನ್ಯೂ ಐಡಿಯಾ ಕೊಡುತ್ತೆ. ಸೇರಿ ಮಾತಾಡೋದು ಓಲ್ಡ್ ಇರ್ಬೋದು, ಹಳೇದಿರ್ಬೋದು. ಗುಂಪಿನಲ್ಲಿ ಕೆಲಸ ಮಾಡಬೇಕು, ಒಗ್ಗಟ್ಟಾಗಿ ಮಾಡಬೇಕು, ಯುನಿಟಿ ಇರಬೇಕು, ಜೊತೆಗೆ ಒಟ್ಟಿಗೆ ಮಾಡೋಣ, ಟೀಮ್ ವರ್ಕ್ ಮಾಡೋಣ ಅಂತೆಲ್ಲ ಇರ್ಬೋದು. ಬಟ್ ಅದು ನಮ್ಗೆ ಏನ್ ತಂದ್ಕೊಡುತ್ತೆ? ಯಾವಾಗ ನಾವು ನಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇರುವಾಗ ಯಾರೋ ಒಬ್ರಿಗೆ ಅದ್ರ ಪರಿಹಾರ ಗೊತ್ತಿರುತ್ತೆ. ಅವ್ರು ಹೇಳ್ತಾರೆ, ಏಯ್ ನನಗೆ ಈ ತರ ಆಗಿತ್ತು, ನಾನು ಇದನ್ನ ತುಂಬಾ ಪರಿಣಾಮಕಾರಿಯಾಗಿ ಈ ಸಮಸ್ಯೆಯಿಂದ ಈಚೆ ಬಂದಿದ್ದೇನೆ, ಇದು ನೋಡಿ ಈ ತಂತ್ರ ನಿನಗೆ ಉಪಯೋಗ ಬರುತ್ತಾ? ಯಾ ಅಫ್ಕೋರ್ಸ್ ಬರ್ಬೋದು. ನಾವು ಮತ್ತೆ ಅಷ್ಟೇ ಕಷ್ಟಪಟ್ಟು ಅದನ್ನ ಕಲಿಬೇಕಾಗಿಲ್ಲ. ಆಲ್ರೆಡಿ ಅವ್ರು ಮಾಡಿಟ್ಟಿದ್ದಾರೆ ಒಂದು ಸಿದ್ಧ ಸೂತ್ರ, ಸರಳ ಸೂತ್ರ ಆಗಿರಬಹುದು. ನಮಗೆ ಕಾಂಪ್ಲಿಕೇಟೆಡ್ ಅಂತ ಇರೋದು ಅವ್ರಿಗೆ ಸಿಂಪಲ್ ಆಗಿರ್ಬೋದು. ಅಥವಾ ಅವ್ರು ಅದನ್ನ ಪರಿಣಾಮಕಾರಿಯಾಗಿ ಅದನ್ನ ಎದುರಿಸಿ ಯಶಸ್ಸನ್ನ ಗಳಿಸಿರ್ಬೋದು. ಅದು ನಮಗೆ ಒಂದು ಸಿದ್ಧ ಸೂತ್ರವನ್ನಾಗಿ ಆ, ಸಿಗುತ್ತೆ. ನಾವು ಅದನ್ನ ಅಳವಡಿಸಿ ನಮ್ಮ ಕಷ್ಟಗಳಿಂದ, ಸಮಸ್ಯೆಗಳಿಂದ, ಅಥವಾ ನಮ್ಮ ಹೊರಗೆ ಬಂದು ನಮ್ಮ ಸಾಧನೆಗಳನ್ನ ನಾವು ಮಾಡಬಹುದು. ಹಾಗಾಗಿ ದೊಡ್ಡ ದೊಡ್ಡ ಜನಗಳೆಲ್ಲ, ಸಕ್ಸಸ್ಫುಲ್ ಪೀಪಲ್ ಎಲ್ಲ ಏನ್ ಮಾಡ್ತಾರೆ, ಒಂದು ಮಾಸ್ಟರ್ ಮೈಂಡ್ ಅಂತ ಇಟ್ಕೊಂಡಿರ್ತಾರೆ. ಅವರವ್ರದೇ ಗ್ರೂಪ್ ಇರುತ್ತೆ. ಯಾ ಫಾರ್ ಎಕ್ಸಾಂಪಲ್ ನೆಪೋಲಿಯನ್ ಹಿಲ್ಲು, ಥಾಮಸ್ ಆಲ್ವಾ ಎಡಿಸನ್ ಅಂತ ಸೈಂಟಿಸ್ಟು, ಅವರೆಲ್ಲ ಸೇರಿ ಒಂದು ಗ್ರೂಪ್ ಇರುತ್ತೆ. ಅವ್ರು ಸೈನ್ಸ್ ಬಗ್ಗೆ ಮಾತಾಡಿದ್ರೆ ಇನ್ನೊಬ್ರು ಬಿಸ್ನೆಸ್ ಫೈನಾನ್ಸ್ ಬಗ್ಗೆ ಮಾತಾಡ್ತಾರೆ. ಇವ್ರೇನೋ ಜನರನ್ನ ಮೇಲಕ್ಕೆ ಹೇಗೆ ತರೋದು ಅಂತ ಮಾತಾಡ್ತಾರೆ, ಮೋಟಿವೇಟ್ ಮಾಡಿಬಿಟ್ಟು. ಯಾ ಮೂರು ಸೇರಿದಾಗ ಹೇಗೆ ಒಂದು ಹೊಸ ಆದಂತಹ ಸರಳವಾದಂತಹ ಒಂದು ಫಾರ್ಮುಲಾ ಕ್ರಿಯೇಟ್ ಮಾಡ್ಬಿಡ್ತಾರೆ. ಹೆಂಗಂದ್ರೆ ನಾನು ಬರೀ ಮೋಟಿವೇಟ್ ಮಾಡ್ತಿದ್ದೆ, ಇವಾಗ ಫೈನಾನ್ಸ್ ದುಡ್ಡನ್ನ ಗಳಿಸೋದು ಹೆಂಗೆ ಹೇಳ್ಕೊಡೋದು, ಅಥವಾ ಕ್ರಿಯೇಟಿವ್ ಆಗಿರೋದು ಹೆಂಗೆ ಹೇಳ್ಕೊಡೋದು. ನಾನು ಇದು ಮೂರು ಸೇರಿ ಒಂದು ಒಂದು ಕೋರ್ಸ್ನ ರೆಡಿ ಮಾಡೋ ಸಾಧ್ಯತೆ, ಅಥವಾ ಒಂದು ಪುಸ್ತಕ ಬರೆಯುವ ಸಾಧ್ಯತೆ, ಒಂದು ಸರಳವಾದಂತಹ ಸೂತ್ರ ತಂತ್ರಗಳನ್ನು ಮಾಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಮಾಸ್ಟರ್ ಮೈಂಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾ ಅದು ಯೂನಿವರ್ಸಲ್ ಪವರ್. ಏನು ಮಾಸ್ಟರ್ ಮೈಂಡ್ ಅಂದ್ರೆ? ಅದನ್ನ ದೇವರಂತ ಹೇಳ್ಬೋದು, ಸೋರ್ಸ್, ಆ ಶಕ್ತಿಯ ಮೂಲ ಅಂತ ಹೇಳ್ಬೋದು, ಒಂದು ಕ್ರಿಯೇಟಿವ್ ಲೈಫ್ ಫೋರ್ಸ್ ಅಂತ ಹೇಳ್ತಾರೆ, ಸೃಜನಶೀಲವಾದಂತಹ ಒಂದು ಒಂದು ಜೀವಿತದ ಶಕ್ತಿ ಹಿಂದೆ ಇರುವಂತಹ ಒಂದು ಪವರ್ ಇರ್ಬೋದು, ಅಗಾಧವಾದಂತಹ ಅದೇನೇ ಇರ್ಬೋದು. ಅದೇನಾಗುತ್ತೆ, ಒಂದಕ್ಕಿಂತ ಒಬ್ಬರಿಗಿಂತ ಹೆಚ್ಚು ಜನ ಕೆಲಸ ಮಾಡಿದಾಗ ಅದೆಲ್ಲ ಕೆಲಸ ಮಾಡಕ್ ಶುರು ಮಾಡೋದು, ಅದೆಲ್ಲ ನಾವು ಅಟ್ರಾಕ್ಟ್ ಮಾಡಕ್ ಶುರು ಆಗ್ಬಿಡುತ್ತೆ. ನಮ್ಗೆ ಗೊತ್ತಿಲ್ಲದೇನೆ ಅಬಂಡೆಂಟ್ ಸಮೃದ್ಧಿ ಆಗಿರುವಂತಹ ಈ ಬ್ರಹ್ಮಾಂಡದಲ್ಲಿ ಅದರ ವೈಬ್ರೇಷನ್ಗೆ ನಾವು ಕನೆಕ್ಟ್ ಆಗ್ಬಿಡ್ತೀವಿ ಗೊತ್ತಿಲ್ಲದೇನೆ. ಯಾಕೆ ಯಾಕೆ ಅಂದ್ರೆ ಅಲ್ಲಿ ಸಮಾನ ಮನಸ್ಕರು ಗುರಿಗಳ ಕಡೆಗೆ ಪರಿಶ್ರಮವನ್ನು ಮಾಡ್ತಾ ಇರುವಾಗ ಅವರ ರೆಟಿಕ್ಯುಲರ್ ಆಕ್ಟಿವಿಟಿ ಸಿಸ್ಟಮ್ ಎಲ್ಲರಿಗೂ ಓಪನ್ ಆಗಿರುತ್ತೆ. ಎಲ್ಲರಿಗೂ ಅವ್ರಿಗೆ ಅಲ್ಲಿ ರಿಸೋರ್ಸ್ ಕಾಣ್ತಾ ಇರುತ್ತೆ, ಅಪರ್ಚುನಿಟಿ ಸಿಗ್ತಾ ಇರುತ್ತೆ, ಹೆಲ್ಪ್ ಮಾಡೋದು ಜನಗಳು ಕಾಣಿಸೋಕೆ ಶುರು ಆಗ್ತಾರೆ. ಅವ್ರಿಗೆ ಗೊತ್ತಿಲ್ಲದೆ ಕೆಲವು ಆಕ್ಷನ್ ಹಿಂದೆ ತಗೊಳ್ತಾ ಇರೋದು ಇವಾಗ ಮಾಡೋಕ್ಕೆ ಆಗ್ತಾ ಇದೆ ಅವ್ರ ಕೈಯಲ್ಲಿ, ಅವ್ರಿಗೆ ಗೊತ್ತಿಲ್ಲದೆ. ಹಾಗಾಗಿ ರಿಸಲ್ಟ್ಸ್ ಬರ್ತಾ ಹೋಗುತ್ತೆ, ಅವ್ರಿಗೆ ಆಗಿರುವಾಗ ಅದನ್ನ ಹೆಚ್ಚಿನ ಮಟ್ಟಕ್ಕೆ ಹೋಗ್ಬಿಡುತ್ತೆ.
ಒಬ್ಬರ ಜೊತೆ ಕೆಲಸ ಮಾಡಿದಾಗ, ಒಬ್ಬರ ಜೊತೆ ಅವರ ಸಹಾಯನ ಪಡ್ಕೊಂಡಾಗ, ಅವರ ಸಹಕಾರವನ್ನು ಪಡ್ಕೊಂಡಾಗ, ಅವ್ರ ಜೊತೆ ಐಡಿಯಾಸ್ ಎಕ್ಸ್ಚೇಂಜ್ ಮಾಡಿದಾಗ, ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡಿದಾಗ, ಒಂದು ಗುರಿ ಕಡೆ ಹೇಗೆ ಹೋಗ್ಬೇಕು ಅಂದಾಗ ಅಲ್ವಾ. ಸೊ ಯೂನಿವರ್ಸಲ್ ಕೂಡ ಅಲೈನ್ ಆಗತ್ತೆ. ಅಂದ್ರೆ ನಮಗೇನು ಬೇಕಾಗಿದೆಯೋ ಅದನ್ನು ಬೇಗ ಕೊಡೋದಕ್ಕೆ ಶುರು ಮಾಡುತ್ತೆ ಅಂತ ಹೇಳ್ತಾರೆ. ಓಕೆ, ಎ ಪ್ರೋಸೆಸ್ ಆಫ್ ಆಕ್ಸಲರೇಟಿಂಗ್ ಯುವರ್ ಗ್ರೋತ್. ಏನಿದು ನಿಮ್ಮ ಗ್ರೋತ್ನ ಆಕ್ಸಲರೇಟ್ ಮಾಡಕ್ಕೆ, ಸ್ಪೀಡ್ ಮಾಡೋದಕ್ಕೆ, ಹೆಚ್ಚಿನ ಮಟ್ಟಕ್ಕೆ ತಗೊಳೋದಕ್ಕೆ ಈ ಮಾಸ್ಟರ್ ಮೈಂಡ್ ಉಪಯೋಗ ಆಗುತ್ತೆ. ಒಬ್ಬರೇ ಕೆಲಸ ಮಾಡೋದಕ್ಕಿಂತ ಗುಂಪಿನಲ್ಲಿ ಕೆಲಸ ಮಾಡಿದ್ರೆ ಅದು ಜಾಸ್ತಿ ಅಚೀವ್ ಮಾಡಕ್ ಸಾಧ್ಯ ಮಾಡುತ್ತೆ. ಯಾ ಕಡಿಮೆ ಸಮಯದಲ್ಲಿ ಹೆಚ್ಚು ಸಾಧನೆ ಮಾಡಕ್ ಸಾಧ್ಯ ಮಾಡಿಸುತ್ತೆ. ಯಾಕೆ? ವಿ ಆಲ್ರೆಡಿ ಡಿಸ್ಕಸ್ಡ್. ಅವ್ರ ಐಡಿಯಾಸ್ ನಮ್ಗೆ ಹೇಳ್ಕೊಡ್ತಾರೆ, ನಮ್ಮ ಐಡಿಯಾಸ್ ಅವ್ರು ಹೇಳ್ಕೊಡ್ತೀವಿ, ಪರಸ್ಪರ ಹ್ಯಾಂಡ್ ಹೋಲ್ಡ್ ಮಾಡ್ತೀವಿ, ಸಹಕಾರ ನೀಡ್ತೀವಿ ಅಲ್ವಾ. ಹಾಗಾಗಿ ನಮಗೆ ನಾವೇ ಪ್ರತಿಯೊಂದು ಕಲಿಬೇಕಾಗಿಲ್ಲ. ಶ್ರಮ ಹಾಕಿ ಆಲ್ರೆಡಿ ಅವರಿಂದನೂ ಅವರು ಇರೋ ಜ್ಞಾನ ನಮಗೆ ಕೊಡ್ತಾರೆ, ನಮ್ಮ ಜ್ಞಾನ ಅವ್ರು ಕೊಡ್ತೀವಿ. ಇಬ್ರು ಕೂಡ ಮೇಲೆ ಹೋಗೋ ಸಾಧ್ಯತೆ ತುಂಬಾನೇ ಅಧಿಕವಾಗಿರುತ್ತೆ. ಓಕೆ, ಸೊ ಅದು ರೆಗ್ಯುಲರ್ ಆಗಿ ಮಾಡಬೇಕು. ಹೇಗೆ ಮಾಡಬೇಕು? ಫ್ರೀಕ್ವೆನ್ಸಿ ಅಂದ್ರೆ ಮಾಸ್ಟರ್ ಮೈಂಡ್, ವಿ ಡೂ ದಟ್. ಮಾಸ್ಟರ್ ಮೈಂಡ್ ಕ್ಲಾಸ್ ಅಂತ ನಮ್ಮ ರೆಗ್ಯುಲರ್ ಕ್ಲಾಸ್ ಅಲ್ಲಿ ಮಾಡ್ತೀವಿ, ವಾರಕ್ಕೊಂದು ಕ್ಲಾಸ್ ಮಾಡ್ತೀವಿ. ಅಗೇನ್ ವಿ ಡೂ ಇನ್ನರ್ ಸರ್ಕಲ್ ಕಾಲ್ ಅಂತ. ಅದೇ ರೀತಿ ಪ್ರತಿಯೊಂದು ಕಡೆನೂ ಏನ್ ಮಾಡಬೇಕು? ಅವ್ರು ಮೀಟ್ ಮಾಡಬೇಕು. ನೀವು ಕ್ಲಾಸ್ ಮಾಡ್ತಿರೋ ಮನೆ ಹತ್ರ ನೀವೊಂದು ಗ್ರೂಪ್ ಮಾಡ್ಕೋತಿರೋ, ರೆಗ್ಯುಲರ್ ಆಗಿ ಮೀಟ್ ಮಾಡಿ. ಒಂದು ವಾರಕ್ಕೊಂದ್ಸರಿ ಮೀಟ್ ಮಾಡಬೇಕು. ಸಮಾನ ಮನಸ್ಕರು, ಹರಟೆ ಹೊಡೆಯಕ್ಕಲ್ಲ, ಈ ಒಂದು ಸಮಸ್ಯೆಗಳನ್ನ, ಈ ಒಂದು ವಿಚಾರಗಳನ್ನ, ಕ್ರಿಯೇಟಿವಿಟಿನ ಮಾತಾಡೋಕೆ, ಇನೋವೇಷನ್ನ ಮಾತಾಡೋದಕ್ಕೆ, ಮತ್ತೆ ಹೇಗೆ ನಾನು ಇದನ್ನು ಸಾಧಿಸ್ಬೋದು, ಅಷ್ಟು ಹಣ ಗಳಿಸ್ಬೋದು, ಸಮಸ್ಯೆಯಿಂದ ಹೊರಗಡೆ ಬರ್ಬೋದು, ಈ ವಿಚಾರಗಳನ್ನ ಮಾತಾಡೋದಕ್ಕೆ ರೆಗ್ಯುಲರ್ ಬೇಸಿಸ್ ಅಂದ್ರೆ ವೀಕ್ಲಿ ಒಂದ್ಸರಿ ಸೇರ್ಬೇಕು. ಅಲ್ಲೇನಾಗುತ್ತೆ? ಎಕ್ಸ್ಚೇಂಜು, ಥಾಟ್ಸು, ಇನ್ಫಾರ್ಮೇಶನ್, ಫೀಡ್ಬ್ಯಾಕ್ ಕೂಡ. ಎಸ್, ನಾವು ಫೀಡ್ಬ್ಯಾಕ್ ಕೂಡ ಕೇಳ್ತೀವಿ ಅಲ್ಲಿ. ನಾನು ಈ ರೀತಿ ಮಾಡ್ತಾ ಇದ್ದೀನಿ, ಸರಿನಾ ಇದು? ನಿಮ್ಗೇನ್ ಅನ್ಸುತ್ತೆ? ಯು ಆಲ್ರೆಡಿ ಡನ್ ದಿಸ್. ಈ ಈ ಈ ಒಂದು ವಿಚಾರದಲ್ಲಿ, ಈ ಒಂದು ಕ್ಷೇತ್ರದಲ್ಲಿ ತುಂಬಾ ಮುಂದೆ ಹೋಗಿದ್ದೀರಾ, ಅಥವಾ ಒಂಚೂರು ಸಾಧನೆ ಮಾಡಿದಿರಾ, ಅಥವಾ ಆಲ್ರೆಡಿ ನೀವು ಮಾಡಿದಿರಾ. ನನಗೆ ಹೇಗೆ ನೀವು ಫೀಡ್ಬ್ಯಾಕ್ ಕೊಡ್ಬೋದು? ನಾನು ಮಾಡ್ತಿರೋ ವಿಧಾನ ಸರಿ ಇದೆ ಕೇಳಬೇಕು. ಮತ್ತೆ ನನಗೆ ರಿಸೋರ್ಸ್ ಎಲ್ಲಿಂದ ಸಿಗುತ್ತೆ? ಸಂಪನ್ಮೂಲಗಳು ಎಲ್ಲಿಂದ ಸಿಗ್ಬೋದು? ಯಾ ಫಾರ್ ಎಕ್ಸಾಂಪಲ್, ನನ್ನ ಸಮಸ್ಯೆ ಇದೆ ಫ್ಯಾಮಿಲಿದು, ಯಾರು ನನಗೆ ಕೌನ್ಸಿಲಿಂಗ್ ಮಾಡ್ಬೋದು? ಯಾರು ನನಗೆ ಕೋಚ್ ಮಾಡ್ಬೋದು? ಯಾರು ಇದ್ರ ಬಗ್ಗೆ ಜ್ಞಾನ ತಿಳಿಸ್ಬೋದು? ಬಿಸ್ನೆಸ್, ನನಗೆ ಬಿಸ್ನೆಸ್ನ ಸ್ಕೇಲ್ ಮಾಡಕ್ ಸಮಸ್ಯೆ ಇದೆ, ಯಾರು ಬಿಸ್ನೆಸ್ ಕೋಚ್ ಯಾರಿದ್ದಾರೆ ನನಗೆ ಐಡಿಯಾಸ್ನ ಹೇಳ್ಕೊಡೋಕೆ? ಸಂಪನ್ಮೂಲ ಎಲ್ಲಿ ಸಿಗುತ್ತೆ ನನಗೆ? ಅಥವಾ ನನಗೆ ಸಾಲ ತಗೋಬೇಕು, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಬೇಕು, ಇನ್ವೆಸ್ಟ್ ಮಾಡ್ಲಿಕ್ಕೆ ಯಾರು ಮಾಡ್ಬೋದು ನನಗೆ? ಈ ರೀತಿ ವಿಚಾರಗಳನ್ನ ನಮ್ಗೆ ಸಿಗ್ತಾ ಹೋಗುತ್ತೆ ಅಲ್ಲಿ. ಯಾಕಂದ್ರೆ 4-5 ಮೆದುಳುಗಳು ಕೆಲಸ ಮಾಡುತ್ತೆ, ಅದಕ್ಕಿಂತ ಹೆಚ್ಚಾಗಿರೋಂಥ ಮೆದುಳುಗಳು ಕೆಲಸ ಮಾಡುತ್ತೆ. ಆದ್ರಿಂದ ನಮ್ಗೆ ಅದು ಬೇಗ ಸಿಗ್ತಾ ಹೋಗುತ್ತೆ. ಅದರಿಂದ ನಮ್ಗೇನು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಸಿಗುತ್ತೆ. ನಮ್ಮ ಗ್ರಹಿಕೆಗಳು ಒಂದು ವಿಚಾರದ ಬಗ್ಗೆ, ಓ ಹೀಗೆ ಇದು ಅಂತ ಹೇಳ್ಬಿಡ್ತೀವಿ, ನಾವು ಜಡ್ಜ್ಮೆಂಟ್ ಮಾಡ್ಬಿಡ್ತೀವಿ ಅಲ್ವಾ. ನಮ್ಗೆ ಅನ್ಸಿದ ತಕ್ಷಣ ಹಿಂದಿನ ಅನುಭವದ ಆಧಾರದ ಮೇಲೆ ಯಾವುದೇ ಸಂಗತಿಗಳು, ಘಟನೆಗಳು ನಡೀತಾ ಇದ್ರೆ ನಮಗೆ ಅನುಕೂಲ ಆಗೋ ತರ ನಾವು ಒಂದು ಜಡ್ಜ್ಮೆಂಟ್ ಮಾಡ್ಬಿಡ್ತೀವಿ, ತೀರ್ಮಾನ ತಗೊಂಡ್ಬಿಡ್ತೀವಿ, ತೀರ್ಪು ನೀಡ್ಬಿಡ್ತೀವಿ. ಇದು ಹೀಗೆ, ಅವ್ರು ಯಾಕೆ ಈ ರೀತಿ ಬಿಹೇವ್ ಮಾಡದ, ಕಾರಣ ನನ್ ಕಂಡ್ರೆ ಆಗಲ್ಲ ಅಂತ ಹೇಳಲ್ವಾ. ಇವತ್ತು ಆ ತರ ಆಗಿತ್ತು, ಇವತ್ತು ಈ ತರನೇ ಆಗ್ತಿದೆ, ಬಹುಶಃ ಇದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಅದು ಚೇಂಜ್ ಆಗುತ್ತೆ. ಯಾಕಂದ್ರೆ ನಾವು ಡಿಸ್ಕಸ್ ಮಾಡ್ತೀವಿ, ಈ ತರ ಒಂದು ಸನ್ನಿವೇಶ, ಈ ತರ ಒಂದು ಸನ್ನಿವೇಶ, ಸಂದರ್ಭ, ಈ ರೀತಿ ಅವರು ನಮ್ಗೆ ರಿಯಾಕ್ಟ್ ಮಾಡಿದ್ರು ಏನಕ್ಕೆ ಅಂದಾಗ ಅವ್ರ ನಾಲೆಜ್ ಇಂದ ಹೇಳ್ತಾರೆ, ನನ್ಗೆ ಈ ತರ ಅನಿಸ್ತು, ನನ್ಗೆ ಈ ತರ ಅನಿಸ್ತು, ಅದು ಒಳ್ಳೇದಕ್ಕೇನೋ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾ ಅವಾಗ ನಮ್ಮ ಗ್ರಹಿಕೆ ಆ ಒಂದು ಪರಿಸ್ಥಿತಿಯ ಬಗ್ಗೆ, ಆ ಒಂದು ಸಮಸ್ಯೆಯ ಬಗ್ಗೆ, ಆ ಒಂದು ವಿಚಾರದ ಬಗ್ಗೆ ನಮ್ಮ ಗ್ರಹಿಕೆ ಬದಲಾಗತ್ತೆ. ಅಗೇನ್ ಸ್ನೇಹಿತರೆ, ಗ್ರಹಿಕೆ ಅಂದ್ರೆ ಏನು? ನಮ್ಮ ಬಿಲೀಫ್ ಸಿಸ್ಟಮ್, ನಮ್ಮ ನಂಬುಗೆಯ ವ್ಯವಸ್ಥೆ ಅದನ್ನ ಕ್ವಶನ್ ಮಾಡುತ್ತೆ. ಯಾ ಅವಾಗ ನಮಗೆ ಮೈಂಡು, ಹೋ ಈ ಒಂದು ಪಾಸಿಬಿಲಿಟಿನೂ ಇದೆಯಾ, ಈ ಒಂದು ಸಾಧ್ಯತೆನೂ ಇದೆ ಅಂತ ಯೋಚನೆ ಮಾಡಕ್ ಸಾಧ್ಯ ಆಗುತ್ತೆ. ಯಾವಾಗ ಅವರು ಅವರಿಗೆ ಬೇರೆ ಆದಂತಹ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಂಡಾಗ ಮಾತ್ರ. ಇಲ್ಲಾಂದ್ರೆ ನಮಗಾಗಿರೋ ಅನುಭವದ ಆಧಾರದ ಮೇಲೆ ಹೀಗೆ ಆಗ್ತಾ ಇರೋದು ಅಂತಾನೆ ಅನ್ಕೊಳ್ಳೋದು. ಕಚೇರಿ ನನಗೆಲ್ಲ ಪಿತೂರಿ ಮಾಡ್ತಾನೆ ಇದ್ದಾರೆ, ನನ್ನನ್ನ ಕೆಳಗೆ ತಳ್ಳಬೇಕು ಅಂತಾನೆ ಮಾಡ್ತಾ ಇದ್ದಾರೆ ಅಂತಾನೆ ಅನಿಸ್ತಾ ಇರುತ್ತೆ. ಅಂಟಿಲ್ ಅದರ್ವೈಸ್ ಸಂಬಡಿ ಕಮ್ಸ್ ಅಂಡ್ ಟೆಲ್ ಯು, ನೋನು ಈ ತರ ಮಾಡಿದಾಗ ನಿಮ್ಗೆ ಅಪಾರ್ಚುನಿಟಿ ಕ್ರಿಯೇಟ್ ಆಗುತ್ತೆ, ಅದರಿಂದ ನೀನ್ ಇಂಪ್ರೂವ್ ಮಾಡ್ಕೋಬಹುದು ಅಂತಾನೋ, ಇಲ್ಲ ಅವ್ರು ಈ ತರ ಮಾಡ್ತಾ ಇದಾರೆ, ನೀನ್ ಏನ್ ಮಾಡ್ತೀಯ, ನೀನ್ ರೆಸ್ಪಾನ್ಸ್ ಈ ತರ ಚೇಂಜ್ ಮಾಡ್ಕೋ,
ಅದರಿಂದ ಅವರ ಪ್ರತಿಕ್ರಿಯೆ ಬದಲಾಗುತ್ತೆ, ನಿನ್ನ ಸಂದರ್ಭ ಬದಲಾಗುತ್ತೆ, ಸನ್ನಿವೇಶ ಬದಲಾಗುತ್ತೆ. ಅದರಿಂದ ನೀನು ಅದನ್ನು ಬಳಸ್ಕೊಂಡು ನೀನು ಪ್ರೂವ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೋದು. ಏನೋ ಒಂದು ಸಲ್ಯೂಷನ್, ಸಜೆಷನ್ ಆಗಲಿ, ಸೊಲ್ಯೂಷನ್ ಆಗಲಿ ಅವರು ಕೊಟ್ಟಾಗ ನಮ್ಮ ಗ್ರಹಿಕೆ, ಪರ್ಸೆಪ್ಷನ್ಸ್ ಚೇಂಜ್ ಆಗುತ್ತೆ. ಹೇಳಿದಿರಾ, ಉಳಿದವರು ಕಂಡಂತೆ ಅಂತ ಒಂದು ಸಿನಿಮಾದಲ್ಲಿ ಇದೆಯಲ್ಲ, ಪರ್ಸೆಪ್ಷನ್ಸ್. ನಾವೇನ್ ಅನ್ಕೊಂತೀವಿ ಒಂದು ಘಟನೆನ ಬೇರೆ ಬೇರೆ ಆಯಾಮದಿಂದ, ಬೇರೆ ಬೇರೆ ದೃಷ್ಟಿಕೋನಗಳಿಂದ ನಾವು ನೋಡಿದಾಗ ಬೇರೆ ಬೇರೆ ರೀತಿ ಕಾಣುತ್ತೆ ಅಲ್ವಾ? ಅದು ಟ್ರೈ ಮಾಡಿರ್ತೀರ ನಿಮಗೂ ಕೂಡ. ನಮ್ಮ ದೃಷ್ಟಿಕೋನದಲ್ಲಿ ಬೇರೆ ತರ ಇರುತ್ತೆ, ಅವ್ರ ದೃಷ್ಟಿಕೋನದಲ್ಲಿ ಬೇರೆ ಇರುತ್ತೆ, ಇನ್ನೊಬ್ಬರ ದೃಷ್ಟಿಕೋನದಲ್ಲಿ ಬೇರೆ ಇರುತ್ತೆ, ಅವರವರ ಅನುಭವದ ಆಧಾರದ ಮೇಲೆ ಅಷ್ಟೇ ಅಲ್ವಾ? ಸೊ ಆ ನಂಬಿಕೆಯ ವ್ಯವಸ್ಥೆನ ಕ್ವಶನ್ ಮಾಡುತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ವಾ? ಸೊ ಯಾರ್ಯಾರು ಮಾಡ್ಬೋದು ಇಲ್ಲಿ? ದ ಮೊಮೆಂಟ್ ವಿ ಸೇ ಮಾಸ್ಟರ್ ಮೈಂಡ್, ಯಾವ ಜನ ಇರಬೇಕು ಅಂತ ಹೇಳಿದ್ರೆ ಕಂಫರ್ಟಬಲ್ ಆಗಬೇಕು ಈಚೆ, ಒಬ್ರಿಗೊಬ್ರು ಪರಸ್ಪರ ಒಂದು ಆ, ಏನಂತಾರೆ, ಉತ್ತಮವಾದಂತಹ ಒಂದು ಸಂಬಂಧವನ್ನ ಹೊಂದಿರಬೇಕು. ಅಂದ್ರೆ ತೀರಾ ಗೊತ್ತಿರಬೇಕು ಅಂತಲ್ಲ, ನಾನು ಈ ಗ್ರೂಪಲ್ಲಿ ಇದ್ರೆ ನಾನು ತುಂಬಾ ಸೇಫ್ ಆಗಿದ್ದೀನಿ ಅನ್ನೋ ಒಂದು ಫೀಲ್ ಇರಬೇಕು. ಅವ್ರ ಹತ್ರ ನಾನು ಹಂಚ್ಕೊಂಡ್ರೆ ನನಗೇನೋ ಒಂದು ಪರಿಹಾರ ಸಿಗುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆ ಇರಬೇಕು ಅಲ್ವಾ? ಮತ್ತೆ ಆ ಆ ಗುಂಪಲ್ಲಿದ್ದಾಗ ನಾನು ಏನೋ ಕಲಿತೀನಿ, ಮತ್ತೆ ಅವ್ರು ನನ್ನ ಸಮಸ್ಯೆಗಳಿಗೆ ಖಂಡಿತವಾಗ್ಲೂ ಸ್ಪಂದಿಸ್ತಾರೆ ಅಂತಲಿರ್ಬೇಕು. ಮತ್ತೆ ನಾವು ಮುಕ್ತವಾಗಿ ಅವರು ಕೂಡ ನಮಗೆ ಗೊತ್ತಿರೋ ವಿಚಾರಗಳನ್ನ ಹೇಳಬೇಕು, ಅವ್ರನ್ನ ಅವ್ರು ಸಹಾಯ ಮಾಡಬೇಕು ಅನ್ನೋ ಉದ್ದೇಶ ಇರಬೇಕು. ಪರಸ್ಪರ ಎಲ್ಲರಿಗೂ ಇರಬೇಕು ಈ ಸಮಾನ ಮನಸ್ಕರು ಅಂತ ನಾವೇನ್ ಕರಿತೀವಿ ಗ್ರೂಪ್, ಗ್ರೂಪ್ ಅಲ್ಲಿ ಅಥವಾ ಸಮುದಾಯದಲ್ಲಿ ಅದಿರ್ಬೇಕು. ಮತ್ತೆ ಮುಖ್ಯವಾಗಿ ಸತ್ಯವನ್ನ ಮಾತಾಡ್ಬೇಕು. ಸುಮ್ಮನೆ ಏನೋ ಒಂದು ಹೇಳಿದ್ರೆ ಏನ್ ಅನ್ಕೊಂಡ್ಬಿಡ್ತಾರಪ್ಪ, ನನ್ನ ಬಗ್ಗೆ ಒಂದು ಇಮೇಜು ಹಾಳಾಗ್ಬಿಡುತ್ತೆ, ನನ್ನ ಗೌರವ ಕಡಿಮೆ ಆಗ್ಬಿಡುತ್ತೆ, ಯಾ ನನ್ನ ಸ್ಥಾನ ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳಿ ಅರ್ಧಂಬರ್ಧ ಹೇಳೋದು, ಎಲ್ಲ ಹೇಳ್ಬಿಟ್ಟು ಮುಖ್ಯವಾದದನ್ನ ಮಿಸ್ ಮಾಡ್ಬಿಡೋದು. ನನ್ನ ಕಡೆ ಏನೋ ತಪ್ಪಿರುತ್ತೆ ಅದು ಹೇಳೋದು, ಅವ್ರದೇ ತಪ್ಪೆಲ್ಲ ಹೇಳ್ಬಿಟ್ಟು ಇದಕ್ಕೆ ಸೊಲ್ಯೂಷನ್ ಕೊಡು ಅಂತ ಹೇಳಿದ್ರೆ ಸಿಗೋ ಸೊಲ್ಯೂಷನ್ ಕೊಟ್ಟಿರೋ ಮಾಹಿತಿ ಆಧಾರದ ಮೇಲೆ ಅವರ ಅನುಭವಗಳನ್ನ ಅದೆಲ್ಲ ಹಾಕಿ ಯಾ ಸೊಲ್ಯೂಷನ್ ಕೊಡ್ತಾರೆ ಜನ. ತುಂಬಾ ಪ್ರಾಮಾಣಿಕವಾಗಿ ಅವರ ಪ್ರಯತ್ನವನ್ನ ಮಾಡ್ತಾರೆ. ನೀವು ನೆಗೆಟಿವ್ ಪೀಪಲ್ ಹತ್ರ ಹೇಳಿದ್ರೆ ಪಾಪ ಅವ್ರಿಗೇನಿದೆ ಜ್ಞಾನ ಅದರ ಆಧಾರದ ಮೇಲೆ ಸೊಲ್ಯೂಷನ್ ಕೊಡೋದು. ಪಾಸಿಟಿವ್ ಜನ ಹತ್ರ ಹೋದ್ರೆ ಅವರು ಪಾಸಿಟಿವ್ ಆಗಿ ಏನಿದೆಯೋ ಅದನ್ನ ಹೇಳ್ತಾರೆ, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾರೆ. ಬಟ್ ನಾವು ಹೇಳೋದನ್ನೇ ಅರ್ಧಂಬರ್ಧ ಹೇಳಿದ್ರೆ ಇಟ್ ವಾಂಟ್ ವರ್ಕ್ ಇನ್ ದಟ್ ವೇ ಅಲ್ವಾ? ಸೊ ತುಂಬಾ ಟ್ರೂತ್ಫುಲ್ ಆಗಿರ್ಬೇಕು ನಾವು. ಯಾ ಅವ್ರು ಏನ್ ಬೇಕಾದ್ರೂ ಫೀಡ್ಬ್ಯಾಕ್ ಕೊಡ್ಬೋದು ನಾವು ಮಾಡ್ತಾ ಇರುವಾಗ. ಫಾರ್ ಎಕ್ಸಾಂಪಲ್ ಅವತ್ತು ಆ, ಏನು ಬಾಬಣ್ಣ ಅವರೊಂದು ಸಲಹೆ ಕೊಡ್ತಾರೆ, ಈ ಸಮುದಾಯದಲ್ಲೇ ಮೆಡಿಟೇಷನ್ ಮಾಡ್ಲಿಕ್ಕೆ ಸಮಯ ಆಗ್ತಾ ಇಲ್ಲ ಅಲ್ವಾ, ಅದಕ್ಕೇನಾದ್ರು ಮಾಡಬೇಕು. ದಟ್ ಈಸ್ ಎ ಫೀಡ್ಬ್ಯಾಕ್ ಫಾರ್ ಮೀ ಅಲ್ವಾ? ನೋಡಿ ಎಷ್ಟು ಅದ್ಭುತವಾಗಿ ನಾವು ಅವತ್ತಿಂದ ಹೆಂಗೋ ಪ್ರಯತ್ನ ಪಡ್ತಾ ಇದ್ದೀವಿ, ಮೆಡಿಟೇಷನ್ನ ಮುಗಿಸ್ತಾ ಇದ್ದೀವಿ. ಕಾರಣ ಏನು? ಫೀಡ್ಬ್ಯಾಕ್, ಆ ಟ್ರೂತ್ಫುಲ್ನೆಸ್, ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋಂತಹ ಒಂದು ಆ, ಮನಸ್ಥಿತಿ. ಅದೇ ರೀತಿ ಅನಿತಾ ರಾಜ್ ಅವರು ಕೂಡ ಅದ್ರ ಬಗ್ಗೆ ಹೇಳಿದ್ರು. ಸೊ ಹಾಗಾಗಿ ತುಂಬಾ ಜಿನಿಯನ್ ಆಗಿ ನಾವು ಕನ್ಸರ್ನ್ ಇಟ್ಕೊಂಡು ಇನ್ನೊಬ್ರಿಗೆ ಹೇಳಿದಾಗ ಅವ್ರು ಖಂಡಿತ ತಗೋತಾರೆ, ಮತ್ತೆ ಅದು ಅವ್ರಿಗೆ ಒಳ್ಳೇದಾಗತ್ತೆ. ಅವ್ರೊಬ್ರಿಗೆಲ್ಲ ಅವರು ಆ ಒಂದು ತಂತ್ರಗಳನ್ನ ಅಳವಡಿಕೆ ಮಾಡಿದಾಗ ಅವ್ರ ಸುತ್ತಮುತ್ತ ಇರೋರಿಗೆಲ್ಲರೂ ಕೂಡ ಒಳ್ಳೇದಾಗತ್ತೆ. ಸಾರ್ ಅದಕ್ಕೆ ಟ್ರೂತ್ಫುಲ್ ಆಗಿ ಇರಬೇಕು, ಮತ್ತೆ ಫೀಡ್ಬ್ಯಾಕ್ನ ನಾವು ತಗೋಬೇಕು, ತಗೊಳ್ಳೋ ಮನಸ್ಥಿತಿ ಇರಬೇಕು. ಇವರು ನನಗೆ ವಿರುದ್ಧವಾಗಿ ಹೇಳ್ತಾ ಇದ್ದಾರೆ, ನಾನು ತಪ್ಪು ಅವ್ರು ಹೇಳ್ತಾ ಇರೋದು, ನಾನು ಅನ್ಕೊಂಡಿರೋದೇ ಸರಿ, ನಾನು ಹೀಗೆ ಮಾಡ್ತೀನಿ ಅಂದ್ರೆ ಪ್ರಯೋಜನಕ್ಕೆ ಬರೋದಿಲ್ಲ. ಯು ಶುಡ್ ಬಿ ಓಪನ್ ಮೈಂಡೆಡ್ ಟು ಅಕ್ಸೆಪ್ಟ್ ಆರ್ ವೆಲ್ಕಮ್ ದ ಫೀಡ್ಬ್ಯಾಕ್. ಸ್ವಾಗತ ಮಾಡ್ಲಿಕ್ಕೆ ನಾವು ಮನಸ್ಸನ್ನ ತೆರೆದಿಟ್ಕೋಬೇಕು, ಅದನ್ನ ತಗೋಬೇಕು. ಯಾ ಸೊ ಹಾಗಾಗಿ ಏನೋ ವಿಚಾರಗಳು ನಾವೇನು ಸ್ಟಕ್ ಆಗಿದೆಯೋ ಅದರಿಂದ ನಮಗೆ ಐಡಿಯಾ ಸಿಗ್ತಾ ಹೋಗ್ತವೆ. ಅದನ್ನ ನಾವು ಮಾಡಿದಾಗ ನಾವು ಇನ್ನು ಹೆಚ್ಚಿನ ಮಟ್ಟಿಗೆ ನಮ್ಮ ಕಾರ್ಯಕ್ಷಮತೆಗಳನ್ನ, ಉತ್ಪನ್ನತೆಯನ್ನ, ನೆಮ್ಮದಿಯನ್ನ, ಶಾಂತಿಯನ್ನ ಎಲ್ಲ ಪಡ್ಕೋಬಹುದು. ಓಕೆ ಫ್ರೆಂಡ್ಸ್. ಆಮೇಲೆ ಕಾನ್ಫಿಡೆನ್ಷಿಯಲ್, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ಗ್ರೂಪ್ ಅಂದಮೇಲೆ ಸೀಕ್ರೆಸಿ ಮೇಂಟೈನ್ ಮಾಡಬೇಕು ಅಲ್ವಾ? ಈ ರಹಸ್ಯಗಳನ್ನ ಒಬ್ಬರದೊಬ್ಬರು ಅವರು ನಂಬಿಕೆಯಿಂದ ನಮ್ಮ ಹತ್ರ ಹೇಳ್ಬೇಕಾರೆ ಅದನ್ನ ಇನ್ನೊಬ್ಬರಿಗೆ ಈ ಗ್ರೂಪ್ ಇಂದ ಹೊರಗಡೆ ಹೋಗ್ಬಾರ್ದು. ಗ್ರೂಪ್ ಒಳಗೆ ಅಂದ್ರೆ ಗ್ರೂಪ್ ಒಳಗೆ ಅಷ್ಟೇ, ಅಲ್ಲಿಂದ ಈ ಹೊರಗಡೆ ದಾಟಿ ಹೋಗ್ಲೇಬಾರ್ದು ಅಟ್ ಎನಿ ಕಾಸ್ಟ್. ಅದು ಮುಖ್ಯ ಆಗುತ್ತೆ ಮಾಸ್ಟರ್ ಮೈಂಡ್ ಗ್ರೂಪ್ ಅಲ್ಲಿ.
ಯಾ ಅದಕ್ಕಾಗಿ ಅದನ್ನ ನಾವು ಒನ್ ಆಫ್ ದಿ ವ್ಯಾಲ್ಯೂ ಸಿಸ್ಟಮ್ಸ್ ಅಂತ ಇಟ್ಕೋತೀವಿ ಅಪರಿಮಿತ ವರ್ಲ್ಡ್ ಅಲ್ಲಿ. ಒನ್ ಆಫ್ ದಿ ವ್ಯಾಲ್ಯೂ ಸಿಸ್ಟಮ್, ನಮ್ಗೆ ಏನು 6 ವ್ಯಾಲ್ಯೂ ಸಿಸ್ಟಮ್ಸ್ ಇದೆ. ಮೇನ್ ವ್ಯಾಲ್ಯೂ ಸಿಸ್ಟಮ್ ಅಂದ್ರೆ ಈ ಇಂಟಿಗ್ರಿಟಿ, ಕಾನ್ಫಿಡೆನ್ಶಿಯಾಲಿಟಿ ಅಂತ ಹೇಳ್ತೀವಿ. ಯಾವುದೇ ಕಾರಣಕ್ಕೂ ಇನ್ನೊಬ್ರಿಗೆ ಅದು ಹೇಳ್ಬಾರ್ದು. ಓಕೆ, ಅವ್ರಿಗೆ ನಾನು ಸೇಫ್ ಆಗಿದ್ದೀನಿ ಈ ಗ್ರೂಪಲ್ಲಿ ಇದ್ರೆ ಅನ್ನೋ ಒಂದು ಭಾವ ಬರ್ತದೆ. ಆ ಭಾವ ಬಂದಾಗ್ಲೇನೆ ಅವ್ರಿಗೆ ಅವರ ಕೆಲಸ ಕಾರ್ಯದ ಮೇಲೆ ಗಮನ ಕೊಟ್ಟು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಪರಿಶ್ರಮ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಂಬಿಕೆ ಇದೆ, ನನ್ನ ಜೊತೆ ಯಾರೋ ಒಬ್ರು ಇದ್ದಾರೆ, ನನ್ನ ಜೊತೆ ಯಾರೋ ಗುಂಪಿದೆ ನನ್ನ ಸಪೋರ್ಟ್ ಮಾಡ್ಲಿಕ್ಕೆ ಅಂತಂದಾಗ ಹೆಚ್ಚಿನ ಮಟ್ಟದಲ್ಲಿ ಅವರು ಬೇರೆ ಯಾವುದಕ್ಕೂ ತಲೆ ಕೆಡಿಸ್ತಾರೆ. ಯಾಕಂದ್ರೆ ಧೈರ್ಯ ಬಂದ್ಬಿಡುತ್ತೆ. ಈಗ ನನ್ನ ಸಮಸ್ಯೆನಾ ಇದಾರು ಬಿಡಪ್ಪ ನನಗೆ ಪರಿಹಾರ ಕೊಡಕ್ಕೆ ಅವ್ರು ಇಲ್ವಾ, ಬಿಟ್ಬಿಡ್ತೀನಿ ನಾನು ಆ ಭಯ, ಚಿಂತೆ, ಆತಂಕ ಹಿಂಗೆ ದೇವ್ರಿಗೆ ಕೊಟ್ಟು ಬಿಡ್ತೀನಿ. ದೇವ್ರಿಗೆ ಕೊಟ್ಟು ನಾನು ನನ್ನ ಗುರಿ ಕಡೆ ಗಮನ ಕೊಡ್ತೀನಿ ಅಂತ ಅಲ್ಲಿ ಫೋಕಸ್ ಮಾಡ್ತೀನಿ. ಹಾಗಾಗಿ ಬೇಗ, ಸ್ಪೀಡ್ ಆಗಿ ಎಕ್ಸಲರೇಟ್ ಆಗುತ್ತೆ ನಮ್ಮ ಗ್ರೋತ್, ಫಾಸ್ಟ್ ಆಗಿ ಆಗುತ್ತೆ. ಅದೇನಾದ್ರು ಇರ್ಬೋದು, ಕೆಲಸ ಚೇಂಜ್ ಮಾಡ್ಬೇಕಾ ಬೇಡ ಅನ್ನೋ ಪ್ರಶ್ನೆ, ಡೌಟ್ ಇರ್ಬೋದು, ಯಾ ಅಥವಾ ಬಿಸ್ನೆಸ್ ಅಲ್ಲಿ ಪ್ರಾಬ್ಲಮ್, ಸಮಸ್ಯೆ ಸಾಲ್ವ್ ಮಾಡೋದಿರ್ಬೋದು, ಆಲ್ರೆಡಿ ಡಿಸ್ಕಸ್ಡ್. ಹೇಗೆ ಮಲ್ಟಿ ಮಿಲಿಯನಿಯರ್ಸ್ ಆಗ್ಬೋದು ಅಂತ ಹೇಳೋದಿರ್ಬೋದು, ಬೆಟರ್ ಪಾರ್ಟ್ನರ್ಸ್ನ ಹೇಗೆ ಪಡ್ಕೊಳ್ಬೋದು ಅಂತ ಇರ್ಬೋದು, ಯಾ ಬೇರೆಯವ್ರಿಗೆ ಕೋಚ್ ಮಾಡೋದು ಹೆಂಗೆ, ನೆಟ್ವರ್ಕಿಂಗ್ ಮಾಡೋದು ಹೆಂಗೆ, ನಮ್ಮ ಪರಿಸರನ ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದು ಹೆಂಗೆ, ಈ ರೀತಿ. ಯಾಕಂದ್ರೆ ಆ ಜನ ಏನಿರ್ತಾರೆ ಆ ಗ್ರೂಪಲ್ಲಿ, ಅವರೆಲ್ಲ ಒಂದೇ ರೀತಿ ಕೆಲಸ ಮಾಡೋರಲ್ಲ, ಒಂದೇ ಹಿನ್ನೆಲೆ ಇರೋರಲ್ಲ ಅಲ್ವಾ. ವಿಧ ವಿಧವಾದಂತಹ ಅನುಭವನ ಹೊಂದಿರುವಂತಹ, ವಿಧ ವಿಧವಾದಂತಹ ಒಂದು ಪರಿಸರದಿಂದ ಬಂದಿರುವಂತಹ, ಬೇರೆ ಬೇರೆಯಾದಂತಹ ಒಂದು ಆ, ಏನ್ ಹೇಳ್ತಾರೆ, ಮನಸ್ಥಿತಿಗಳನ್ನ, ಮೈಂಡ್ ಸೆಟ್ಗಳನ್ನ ಹೊಂದಿರುವಂತಹ ಜನಗಳೇ ಆಗಿರ್ತಾರೆ ಅಲ್ವಾ. ಸೊ ನಮ್ ತರನೇ ಇನ್ನೊಬ್ರು ಇರಲ್ಲ, ಇನ್ನೊಬ್ರ ತರನೇ ಮತ್ತೊಬ್ರು ಇರಲ್ಲ. ಅವ್ರಿಗೂ ಸಹಾಯ ಬೇಕಾಗ್ಬೋದು, ನಮಗೂ ಸಹಾಯ ಬೇಕಾಗ್ಬೋದು ಅವ್ರಿಗೆ ನನಗಿಂತ. ಆದ್ರಿಂದ ಆ ಡಿಫ್ರೆಂಟ್ ಏನು ಪ್ರೊಫೆಷನಲ್ ಅರೇನಾಸ್ ಇಂದ ಬಂದಿರ್ತಾರೆ ಅವರ ಒಂದು ಸಮುದಾಯ ತುಂಬಾನೇ ಮುಖ್ಯ. ಯಾಕಂದ್ರೆ ಅವ್ರಿಗೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇರುತ್ತೆ, ಅವರು ನಮಗೆ ಸಹಾಯ ಮಾಡೇ ಮಾಡ್ತಾರೆ. ಹೌ ಟು ಅಸೆಂಬಲ್ ಎ ಮಾಸ್ಟರ್ ಮೈಂಡ್ ಗ್ರೂಪ್, ಹೇಗೆ ಸೇರೋದು ಮಾಸ್ಟರ್ ಮೈಂಡ್ ಗ್ರೂಪ್ನ, ಯಾ ಸೊ ದಟ್ ಈಗ ಇನ್ನೊಂದು ಅನ್ಸುತ್ತೆ ನಮಗೆ, ಓ ನಾನು ಮಾಸ್ಟರ್ ಮೈಂಡ್ಗೆ ಸಹ ಸೇರ್ಬೇಕು, ಭಾಗಿಯಾಗಬೇಕು. ಬಟ್ ಅಲ್ಲೊಬ್ಬ ಮಿಲಿಯನ್ಸ್ ಗುಂಪಿದೆ, ಅವ್ರು ಪದೇ ಪದೇ ಸೇರ್ತಾರೆ, ಎಲ್ಲ ಅಚೀವರ್ಸ್, ಎಂಟರ್ಪ್ರಿನಿಯರ್ಸ್, ಅಥವಾ ಪಾಸಿಟಿವ್ ಮೈಂಡ್ ಸೆಟ್ ಅಂತ ಅನ್ಕೊಂಡಿರೋ ಜನ ಪದೇ ಪದೇ ಸೇರ್ತಾ ಇದ್ದಾರೆ. ಯಾ ಸಕ್ಸಸ್ ಆಗಿರೋ ಜನ ಸೇರ್ತಾ ಇದ್ದಾರೆ. ಬಟ್ ನಾನು ಹೋದ್ರೆ ಸೇರಿಸ್ತಾರಾ ಅಂತ ಒಂದು ಡೌಟ್ ಬರುತ್ತೆ. ಅವಾಗ ಏನ್ ಮಾಡ್ಬೇಕು ನಾವು? ಅಫ್ಕೋರ್ಸ್ ದೇ ಮೆ ನಾಟ್ ಏನೋ ವೆಲ್ಕಮ್ ಯು ಇನ್ ಟು ದೇರ್ ಗ್ರೂಪ್. ಯಾಕಂದ್ರೆ ಅವ್ರ ಪ್ರಕಾರ ನಾವು ಆಲ್ರೆಡಿ ಸಕ್ಸಸ್ ಆಗಿದ್ವಿ, ನಾವು ಸಮಾನ ಮನಸ್ಕರಿದ್ರೆ ನೆಕ್ಸ್ಟ್ ಲೆವೆಲ್ ಹೋಗಕ್ಕೆ ಸಹಾಯ ಆಗುತ್ತೆ. ಇನ್ನು ಬೇರೆ ಲೆವೆಲ್ ಅವ್ರು ಬಂದ್ರೆ ನಮಗೆ ತಿರ್ಗಾ ಹಿಂದಕ್ಕೆ ಹೋಗ್ತೀವಿ, ಅಥವಾ ಅವ್ರಿಗೆ ಹೇಳ್ಕೊಡಿ ನಮ್ಮ ಸಮಯ. ಕೆಲವೊಮ್ಮೆ ಕೆಲವರಿಗೆ ಅನ್ಸ್ಬೋದು, ಆ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು, ನಾವು ಅವ್ರಿಗೆ ಸಹಾಯ ಮಾಡ್ಬೇಕು, ಅಸಿಸ್ಟ್ ಮಾಡ್ಬೇಕು. ನೀವೆಲ್ಲ ಮಾಡ್ತಾ ಇದ್ದೀರಾ, ನಾನು ವಾಲಂಟ್ರಿ ಮಾಡ್ತೀನಿ, ನಿಮ್ಗೊಂದು ಮೀಟಿಂಗ್ ಆರ್ಗನೈಸ್ ಮಾಡ್ತೀನಿ, ನಿಮ್ ಜೊತೆ ಪರಸ್ಪರ ಮಾತುಕತೆ ಆಡೋದು. ಸೊ ಹೆಂಗೋ ಒಂದು ಆ ಗ್ರೂಪಲ್ಲಿ ಸೇರ್ಕೊಳ್ಳೋ ಪ್ರಯತ್ನ ಪಡ್ಬೇಕು. ಅವ್ರಿಗೆ ಅನಿಸ್ದೇ ಇರೋ ತರ ಅವ್ರಿಗೆ ಅನ್ಸ್ಬೇಕು, ಇವನು ಸಹಾಯ ಮಾಡಕ್ ಬಂದಿದ್ದಾನೆ, ಇವನಿಂದನೂ ಏನೋ ಮಾಹಿತಿ ಇದೆ ನನಗೆ, ಯಾ ಅಂತ. ಇನಿಷಿಯಲಿ ಅನ್ಸಿಲ್ಲ ಅಂದ್ರೆ ಹೋಗ್ತಾ ಹೋಗ್ತಾ ಅವ್ರಿಗೆ ಗೊತ್ತಾಗತ್ತೆ. ಫಸ್ಟ್ ನಮ್ಗೆ ಅಲೋ ಮಾಡಿದ ಮೇಲೆ ಗೊತ್ತಾಗ ನಮ್ ಸತ್ವ ಏನು ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಹಾಗಾಗಿ ಕೆಲವೊಮ್ಮೆ ಆ ರೀತಿ ಸಮಸ್ಯೆ ಇದೆ. ನಾವು ವಾಲಂಟ್ರಿ ಆಗಿ ನಮ್ಮ ಈಗೋನ ಸೈಡಲ್ಲಿ ಇಟ್ಟು ಕಲಿಬೇಕು, ಮಾಡಬೇಕು, ನನ್ನ ಜೀವನದಲ್ಲಿ ನಾನು ಮುಂದೆ ಬರಬೇಕು ಅಂತ ಹೇಳಿ ನಾವು ಅವ್ರ ಜೊತೆ ಕೆಲಸ ಮಾಡಕ್ಕೆ ಯಾವುದೇ ವಿಧವಾದಂತಹ ಒಂದು ಅಪರ್ಚುನಿಟಿ ಸಿಕ್ಕಿರೋದನ್ನ ಬಳಸ್ಕೋಬೇಕು, ಅಥವಾ ನಾವೇ ಕ್ರಿಯೇಟ್ ಮಾಡಬೇಕು. ಓಕೆ, ಎಂದು ನಾವು ಮಾತಾಡಿದ್ವಿ ಯಾವ್ಯಾವ ವಿಚಾರಗಳಿಗೆ ನಮಗೆ ಸಹಾಯ ಬೇಕಂತ. ಔಟ್ ಸಿಂಪಲ್, ಯಾ ವಾಟ್ ಈಸ್ ದ ಐಡಿಯಲ್ ಸೈಜ್ ಫಾರ್ ಎ ಮಾಸ್ಟರ್ ಮೈಂಡ್ ಗ್ರೂಪ್? ಮಾಸ್ಟರ್ ಮೈಂಡ್ ಗ್ರೂಪ್ ಅಂದ್ರೆ ಎಷ್ಟು ಜನ? ಮಿನಿಮಮ್ ಒಂದು 5-6 ಜನ ಇರಬೇಕು, ಮ್ಯಾಕ್ಸಿಮಮ್ ಒಂದು 12 ಇದ್ರೆ ಉತ್ತಮ ಅಂತ ಹೇಳ್ತಾರೆ. ಯಾಕೆ? ಯಾಕಂದ್ರೆ 5-6 ಜನದ್ದು ಒಂದು ಅನುಭವ, ಒಂದು ಪರ್ಸೆಪ್ಷನ್, ಗ್ರಹಿಕೆ, ಒಂದು ಒಂದು ಸಮಸ್ಯೆಗೆ ಪರಿಹಾರ ಕೊಡುವಂಥದ್ದು ಹೆಚ್ಚು ಜನಗಳಿಂದ ಬಂದಾಗ ನಮಗೆ ಬೇಗ ಸೊಲ್ಯೂಷನ್ ಸಿಗತ್ತೆ ಅಲ್ವಾ. ಸೊ ಅದಕ್ಕೆ 12ಗಿಂತ ಜಾಸ್ತಿ ಇದ್ರೆ ನಾವು ಏನು ಸೇರ್ತೀವಿ ಆ ಸಮಯದಲ್ಲಿ ಡಿಸ್ಕಸ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳ್ತಾರೆ. ಓಕೆ, ಕಂಡಕ್ಟಿಂಗ್ ಎ ಮಾಸ್ಟರ್ ಮೈಂಡ್ ಮೀಟಿಂಗ್, ಹೇಗೆ ಮೀಟಿಂಗ್ ನ ಕಂಡಕ್ಟ್ ಮಾಡೋದು ಅಂದ್ರೆ ವೀಕ್ಲಿ, ಬೈ ವೀಕ್ಲಿ, ಅಥವಾ ತಿಂಗಳಿಗೆ 2 ಸಾರಿ, 15 ದಿನಕ್ಕೆ ಒಂದ್ಸಾರಿ, ಅಥವಾ ವಾರಕ್ಕೆ ಒಂದ್ಸಾರಿ ಕಂಡಕ್ಟ್ ಮಾಡ್ಬೋದು. 1 to 2 ಅವರ್ಸ್ ಮಾಡ್ತೀವಿ.
ನಾವು ಒನ್ ಟು 1.5 ಅವರ್ ಮಾಡ್ತೀವಿ. ಸೊ 1 to 2 ಅವರ್ಸ್ ಮ್ಯಾಕ್ಸಿಮಮ್ ಇಟ್ಕೋಬಹುದು. ಯಾ, ಅದು ಮುಖ್ಯವಾಗಿ ಏನ್ ಮಾಡ್ಬೇಕು ಅಂದ್ರೆ, ಮಾಸ್ಟರ್ ಮೈಂಡ್ ಅಲ್ಲಿ ಇರೋ ಜನರುಗಳು ಪರಸ್ಪರ ಫೆಮಿಲಿಯರ್ ಆಗ್ಬೇಕು, ಪರಿಚಿತರಾಗ್ಬೇಕು. ಯಾಕಂದ್ರೆ ಅವ್ರಿಗೊಂದು ಕಂಫರ್ಟ್ ಫೀಲ್ ಆಗ್ಬೇಕು. ನಾನು ಯಾರೋ ಬಂದೆ, ಕೂತ್ಕೊಂಡೆ, ಮೀಟಿಂಗ್ ಅಟೆಂಡ್ ಮಾಡಿದೆ, ಏನೋ ಜ್ಞಾನ ಪಡ್ಕೊಂಡೆ, ಹೋದೆ, ಅಳವಡಿಕೆ ಮಾಡ್ತೀನಿ, ಮಾಡಲ್ಲ, ಸಮಯ ಸಿಕ್ತು ಸಿಗಲ್ಲ, ಸಹಜ. ಇವತ್ತು ಅದೇ ಆಗ್ತಾ ಇರೋದು ಇಷ್ಟೊಂದು ಜನಕ್ಕೆ. ಬಟ್ ಯಾವ ವ್ಯಕ್ತಿಗಳು ಪರಸ್ಪರ ಒಬ್ರು ಗೊತ್ತು, ಅವ್ರಿಗೋಗಿ ಫೋನ್ ಮಾಡೋದು, ಕೇಳೋದು ಡೌಟ್ಸು, ಹೇಯ್ ಈ ತರ ಏನೋ ಹೇಳಿದ್ರು ಇವತ್ತು ಸೆಷನ್ ಅಲ್ಲಿ, ಅದ್ರ ಅರ್ಥ ಇದೇನಾ, ಅಥವಾ ನಾನು ಏನೋ ಮಿಸ್ ಮಾಡಿದೆ, ಇದನ್ನು ಹೇಳ್ತೀಯಾ, ಅಥವಾ ಇದೇನೋ ಕಳಿಸ್ಕೊಡ್ತೀಯಾ ರೆಕಾರ್ಡಿಂಗ್, ಅಥವಾ ಏನೋ ಮಾಹಿತಿ ಕೊಡ್ತೀಯಾ, ಈ ತರ ನಾವು ಡಿಸ್ಕಸ್ ಮಾಡೋದು ಏನರ್ಥ? ನಮ್ಗೆ ಗೊತ್ತಿರೋ ಹತ್ರ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಯಾರೋ ಥರ್ಡ್ ಪಾರ್ಟಿ ಇದ್ರೆ ನಾವು ಅದು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಅದರ ಲಾಭ ನಾವು ಪಡ್ಕೊಳಕ್ ಬರೋದಿಲ್ಲ. ಆತರ ಒಬ್ಬ ವ್ಯಕ್ತಿ ಗೊತ್ತಿದ್ರೆ, ಆತರ ಎಲ್ಲರೂ ಗೊತ್ತಿದ್ರೆ ಕಂಫರ್ಟ್ ಫೀಲ್ ಆಗುತ್ತೆ ನಮಗೆ, ನಮ್ಗೆ ಹೆಚ್ಚಿನ ಒಂದು ಲಾಭನ ಸಿಗ್ತಾ ಹೋಗುತ್ತೆ. ಹೌದಾ? ಯಾಕೆ ಬ್ರೈನ್ ಸ್ಟಾಮಿಂಗ್ ನಾವು ಮಾತಾಡಿದ್ವಿ, ಒಬ್ಬ ವ್ಯಕ್ತಿ ಹತ್ರ ಸಮಸ್ಯೆ, ಯಾವ ವ್ಯಕ್ತಿ ಹತ್ರ ಹೇಳಿದ, ನಮ್ಗೆ ಗೊತ್ತಿರೋ ವ್ಯಕ್ತಿ ಹತ್ರ, ನಂಬಿಕೆ ಇರೋ ವ್ಯಕ್ತಿ ಹತ್ರ, ಯಾರೋ ಅಪರಿಚಿತರ ಹತ್ರ ಹೇಳ್ಕೊಡಲ್ಲ ನಮ್ಮ ಸಮಸ್ಯೆನ. ಸರ್ ಹಾಗಾಗಿ ಅದು ತುಂಬಾನೇ ಮುಖ್ಯ. ಯಾಕೆ ಒಂದು ಫಾರ್ಮ್ಯಾಟ್ ಇರುತ್ತೆ, ಅದರಲ್ಲಿ ಹೇಗಿರುತ್ತೆ ಮಾಸ್ಟರ್ ಮೈಂಡ್ ಹೇಗೆ ಮಾಡೋದು ಅಂತ ಹೇಳ್ತಾರೆ. ಫಾರ್ಮ್ಯಾಟ್ ಇರುತ್ತೆ, ಒಬ್ಬ ಟೈಮ್ ಕೀಪರ್ ಇರಬೇಕು, ಒಬ್ರು ಅದನ್ನ ಕನ್ವೇಯರ್ ಅಂತ ಹೇಳ್ತಾರೆ, ಆರ್ಗನೈಸ್ ಮಾಡಕ್ ಒಬ್ಬ ವ್ಯಕ್ತಿ ಇರ್ತಾರೆ. ಆಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಪಾರ್ಟಿಸಿಪೇಟ್ಸ್ಗೆ ಅವಕಾಶ ಕೊಡಬೇಕಾಗತ್ತೆ, ಎಲ್ಲರಿಗೂ ಅವಕಾಶ ಕೊಡಬೇಕಾಗತ್ತೆ, ಏನೇನು ಮಾತಾಡಬೇಕು ಅಂತ ಗೊತ್ತಿರಬೇಕು. ಮತ್ತೆ ಸ್ಟೆಪ್ ಒನ್ ಅಂದ್ರೇನು, ಆಸ್ಕ್ ಫಾರ್ ಸ್ಪಿರಿಚುವಲ್ ಗೈಡೆನ್ಸ್ ಬೈ ಡೆಲಿವರಿಂಗ್ ಅನ್ ಇನ್ವೊಕೇಶನ್. ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು ಮಾಸ್ಟರ್ ಮೈಂಡ್ ಅಲ್ಲಿ ಅಂದ್ರೆ, ಯೂನಿವರ್ಸ್ ಯೂನಿವರ್ಸ್ ಫೋರ್ಸ್ ಅಂತ ಏನ್ ಹೇಳ್ತೀವಿ, ಆ ಪ್ರಮಾಣದ ಒಂದು ಶಕ್ತಿ, ಅದನ್ನ ನಮಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊತೀವಿ. ದಟ್ ವಿ ಡೂ ಇಟ್ ಇನ್ ಮೆಡಿಟೇಷನ್ ಮೂಲಕ ಅದನ್ನ ನಾವು ಮಾಡ್ತೀವಲ್ವಾ, ಆ ರೀತಿ ಪಡ್ಕೋಬೇಕು ಅವ್ರ ಶಕ್ತಿನ. ಆ ಶಕ್ತಿ ತುಂಬಾನೇ ಮುಖ್ಯ ನಮಗೆ, ಯೂನಿವರ್ಸ್ದು, ಅಲ್ವಾ? ಅದನ್ನು ಪಡ್ಕೋಬೇಕು. ಸ್ಟೆಪ್ ಟು, ಆಸ್ಕ್ ಫಾರ್ ಸ್ಪಿರಿಚುವಲ್ ಗೈಡೆನ್ಸ್ ಬೈ ಡೆಲಿವರಿಂಗ್ ಅನ್ ಸಾರಿ ಶೇರ್ ವಾಟ್ ಈಸ್ ನ್ಯೂ ಆ್ಯಂಡ್ ಗುಡ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಗೆ ಇವಾಗ ಆ ಸ್ಪಿರಿಚುವಲ್ ಆಧ್ಯಾತ್ಮಿಕವಾದಂತಹ ಒಂದು ಶಕ್ತಿ ಜೊತೆಗೆ ನಾವು ಕನೆಕ್ಟ್ ಆಗಿದೆ ಆದ್ಮೇಲೆ, ನಮ್ಮಲ್ಲಿ ಏನು ಹೊಸತನ ಅಥವಾ ಒಳ್ಳೇದನ್ನ ಶೇರ್ ಮಾಡಬೇಕು ಗ್ರೂಪಲ್ಲಿ. ನನಗೆ ಈ ತರ ಆಯ್ತು, ಯು ಹ್ಯಾವ್ ಬಿನ್ ಟೆಲ್ಲಿಂಗ್ ದಿಸ್, ಪ್ಲೀಸ್ ಶೇರ್ ಯುವರ್ ಸಕ್ಸಸ್ ಸ್ಟೋರೀಸ್ ಇನ್ ದ ಗ್ರೂಪ್ ಅಂತ, ಅಲ್ವಾ? ಅದು ಹೇಳ್ತೇವೆ, ಕಾರಣ ಅದರಿಂದ ಆದಂತಹ ಲಾಭಗಳು ಇದೆ. ಮಾಸ್ಟರ್ ಮೈಂಡ್ ಅಲ್ಲಿರುವಂತಹ ಜನರಿಗೆ ಏನ್ ಸಿಗುತ್ತೆ, ಲಾಭಗಳು ಸಿಗ್ತಾ ಹೋಗುತ್ತೆ. ಆ ಸಕ್ಸಸ್ ಸ್ಟೋರಿ ಇರ್ಬೋದು, ಇವನ್ ಸ್ಮಾಲ್ ಸಕ್ಸಸ್ ಇರ್ಬೋದು. ಇವತ್ತು ಬೆಳಗ್ಗೆ ನನಗೆ ಹೇಳಕ್ ಆಗ್ತಲ್ಲ, 5 ಗಂಟೆಗೆ ಇಷ್ಟ ದಿನ ಅನ್ಕೋತಾ ಇದೀನಿ, ಆಗ್ತಲ್ಲ, ಇವತ್ತು ಎದ್ದೆ, ಅದು ಸಕ್ಸಸ್ಸೇ, ನಿಜವಾದ ಸಕ್ಸಸ್ಸೇ ಅದು, ಅಲ್ವಾ? ಯಾವ್ದು ನನಗೆ ಮಾಡಕ್ ಸಾಧ್ಯ ಇಲ್ಲ, ಇವತ್ತು ನಾನು ಮಾಡ್ತಾ ಇದ್ದೀನಿ. ಇವತ್ತು ನಾನು ಒಂದೇ ಯಾವ ರೀತಿ ಆಪರೇಟ್ ಮಾಡ್ತಾ ಇದ್ದೆ, ಒಂದು ಪರಿಸ್ಥಿತಿಗೆ ಪ್ರತಿಕ್ರಿಯೆ ನೀಡ್ತೀವಿ, ನಾನು ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ದೀನಿ. ಇವತ್ತೇನು ಸಾಲಗಾರರು ಬಂತಾ ಇದ್ರು, ಓಡೋಗ್ತಾ ಇದ್ದೀನಿ, ತಪ್ಪಿಸ್ಕೊತಾ ಇದ್ದೀನಿ, ಫೋನ್ ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ. ಮೇ ಬಿ ಇವತ್ತು ನಾನು ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ, ಅವ್ರನ್ನ ಎದುರಿಸ್ತಾ ಇದ್ದೀನಿ, ಸಕ್ಸಸ್. ದಟ್ ಮೀನ್ಸ್ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿದೆ. ಅಥವಾ ನಾನು ಮಾತಾಡುವಾಗ ಬೇರೆ ರೀತಿ ಮಾತಾಡ್ತಾ ಇದ್ದೀನಿ, ಪಾಸಿಟಿವ್ ಆಗಿ ಮಾತಾಡ್ತೀನಿ, ಸಾಲ ನಾನು ತೀರಿಸ್ತೀನಿ, ಕೊಡ್ತೀನಿ, ಇವ್ ಡೇಟ್ ಕೊಡ್ತೀನಿ, ಐ ಆಮ್ ವರ್ಕಿಂಗ್ ಆನ್ ಇಟ್. ಅದು ಬದಲಾವಣೆ ಆಗುತ್ತೆ. ಎಕ್ಸಾಂಪಲ್ಸ್ ಮನೇಲಿ ಫೇಸ್ ಮಾಡ್ಲಿಕ್ಕಾಗಲ್ಲ, ಗಂಡ ಹೆಂಡತಿ ಕಿರಿಕಿರಿ, ಏನೋ ಒಂಚೂರು ಅವ್ರ ಬಗ್ಗೆ ಕರುಣೆ ಬರುತ್ತೆ, ಏನೋ ಫರ್ಗಿವಿ ಮಾಡ್ಬಿಟ್ಟಿರ್ತೀವಿ, ಕ್ಷಮಿಸ್ಬಿಟ್ಟಿರ್ತೀವಿ, ಹಾಳಾಗೋಗ್ಲಿ, ಅವ್ರಿಗಿರೋ ಜ್ಞಾನನೇ ಅಷ್ಟು. ಅವ್ರಿಗೆ ಕಲ್ತ್ಕೊಂಡ್ ಬಂದಿರೋ ಪರಿಸರ ಅವ್ರಿಗೆ ಕೊಟ್ಟಿದೆ, ಅವ್ರ ವ್ಯಕ್ತಿತ್ವ ನಿರ್ಮಾಣ ಆಗಿದೆ, ಹಾಗಾಗಿ ಅವರು ಈ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಅವ್ರ ಬಗ್ಗೆ ಅಯ್ಯೋ ಪಾಪ ಕನಿಕರ ವ್ಯಕ್ತಪಡಿಸ್ತೀವಲ್ಲ. ನಾನೇ ಇವಾಗ ಕಲ್ತ್ಕೋತಾ ಇದ್ದೀನಿ, ಎಲ್ಲರೂ ಒಂದೊಂದು 100% ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅಂತೇಳಿ ನನಗೀಗ ಅರ್ಥ ಆಗಿದೆ. 99% ಆ ಥರದ ಅವ್ರದ್ದಿದ್ರೆ 1% ನಂದು ಇದೆ ಕೊಡುಗೆ ಅಂತೇಳಿ ನಾನು ಕರೆಕ್ಷನ್ ಮಾಡ್ಕೋತಾ ಇದ್ದೀನಿ ಅಂದಮೇಲೆ, ಆ ಜ್ಞಾನನೇ ಇಲ್ಲದೆ ಇರೋ ವ್ಯಕ್ತಿಗೆ ಕರೆಕ್ಟ್ ಮಾಡ್ಕೋತಾನೆ, ಅಯ್ಯೋ ಪಾಪ ಕ್ಷಮಿಸ್ತೀನಿ ನಾನು ಅಂತ. ಏನ್ ಕ್ಷಮಿಸ್ತೀವಿ, ಅದು ಒಂದು ಸಕ್ಸಸ್. ಕ್ಷಮಿಸಿದಾಗ ನಮ್ಮ ಕೋಪ, ಬೇಜಾರು, ದುಃಖ, ದುಮ್ಮಾನ, ಸಿಟ್ಟು, ಸೆಡುವು ಎಲ್ಲ ಹೋಗ್ಬಿಡುತ್ತಲ್ಲ. ಚಿಂತೆ, ಆತಂಕ, ಭಯ, ಪಾಸಿಟಿವ್ ಮೈಂಡ್ ಸೆಟ್ ಬರಕ್ ಶುರು ಆಗುತ್ತಲ್ಲ. ಯಾ, ಕ್ಷಮಿಸಿದಾಗ ಮತ್ತೆ ಧನ್ಯವಾದಗಳೆಲ್ಲ, ಗ್ರಾಟಿಟ್ಯೂಡ್ ಹೇಳಕ್ ಶುರು ಮಾಡ್ತೀವಿ. ಓಕೆ, ಇಷ್ಟೆಲ್ಲ ತಪ್ಪು ಮಾಡಿದ್ದಾರೆ, ಒಂದಿನ ನನ್ಗೆ ಒಳ್ಳೇದು ಮಾಡಿದಾರಾ, ಓಕೆ ಅದಕ್ಕೆ ಧನ್ಯವಾದಗಳು. ಇದು ಭಯನ ಹೊಡೆದಾಕ್ಬಿಡುತ್ತೆ. ಗ್ರಾಟಿಟ್ಯೂಡ್, ಫರ್ಗಿವ್ನೆಸ್ ಅಂಡ್ ಗ್ರಾಟಿಟ್ಯೂಡ್. ಯಾ, ಇವತ್ತಿಗೂ ಎಷ್ಟೋ ಮನೆಯಲ್ಲಿ, ಎಷ್ಟೋ ಕಡೆ ಇದು ಮ್ಯಾಜಿಕ್ಕೇ ಮಾಡ್ತಾ ಇದೆ ಈ ಗ್ರಾಟಿಟ್ಯೂಡ್ ಅನ್ನೋದು. ದುಡ್ಡಿಗೆ ನಾವು ಗ್ರಾಟಿಟ್ಯೂಡ್ ಹೇಳಿದ್ರೆ, ದುಡ್ಡನ್ನ ಹ್ಯಾಂಡಲ್ ಮಾಡೋ ರೀತಿನಲ್ಲಿ ನಾವು ಅಷ್ಟು ಹುಷಾರಾಗಿ ಮಾಡಿರಲ್ಲ.
ಅದನ್ನ ಎಕ್ಸ್ಪ್ಲಾಯ್ಟ್ ಮಾಡಿಬಿಟ್ಟು ಹಾಕ್ಬಿಟ್ಟಿದೀವಿ ನಾವು ಚಿಕ್ಕ ವಯಸ್ಸಿಂದ. ಇಲ್ಲ ಒಂದು ದೊಡ್ಡದೇನೋ ಅಚೀವ್ ಮಾಡೋಕ್ಕಾಗದೇ ಇರುವಂತಹ ದೊಡ್ಡ ಒಂದು ಸಾಧನೆ, ದುಡ್ಡನ್ನ ಸಂಪಾದನೆ ಮಾಡೋದು ಅಂತ ಒಂದು ತಲೆಯಲ್ಲಿ ಕೂತ್ಬಿಟ್ಟಿದೆ. ಇದ್ರಲ್ಲಿ ತಪ್ಪು ಗ್ರಹಿಕೆಗಳು. ಅದಕ್ಕೆ ನಾವು ಗ್ರಾಟಿಟ್ಯೂಡ್ ಹೇಳ್ಕೊಳ್ತೀವಿ ನಾವು. ಅದ್ರ ಬಗ್ಗೆ ಇರುವಂತಹ ನಮ್ಮ ಆ, ಪರಿಕಲ್ಪನೆ ಬದಲಾಗತ್ತೆ. ಅದರಿಂದ ನಮಗೆ ದುಡ್ಡು ಬರಕ್ ಹೋಗುತ್ತೆ ಅಲ್ಲ. ಇದೆಲ್ಲ ನಿಮಗೆ ಗೊತ್ತಿರೋ ವಿಚಾರ, ಈ ಟೆಕ್ನಿಕ್ಸ್ ಎಲ್ಲ. ಅದೇ ರೀತಿ ನಮ್ಮ ಸಮಸ್ಯೆಗಳಿಗೆ ಗ್ರಾಟಿಟ್ಯೂಡ್ ಹೇಳಿದ್ರೆ ಸಮಸ್ಯೆ ನಿವಾರಣೆ ಆಗುತ್ತೆ. ಸೊ ಯೂನಿವರ್ಸಲ್ ಇಲ್ಲಿ ಸಹಾಯ ಮಾಡುತ್ತೆ. ಅದು ಚಿಕ್ಕ ಸಕ್ಸಸ್, ಅದನ್ನ ನಾವು ಶೇರ್ ಮಾಡ್ಬೇಕು ಟೀಮಲ್ಲಿ. ಮಾಸ್ಟರ್ ಮೆನ್ಷನ್ ಅಫ್ಕೋರ್ಸ್ ನಿಮಗೆ ಇಲ್ಲಿ ಶೇರ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಈ ಸೆಷನ್ ಅಲ್ಲಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್, ಬಟ್ ಸ್ಟಿಲ್ ದೇರ್ ಇಸ್ ಅನ್ ಅಪರ್ಚುನಿಟಿ ಟು ಶೇರ್ ದಟ್ ಸಕ್ಸಸ್ ಇನ್ ದ ಗ್ರೂಪ್. ಮಾಡ್ಬೋದು. ಇಲ್ಲ ನಾವು ಒಂದಿನ ಇಟ್ಕೊಳ್ಳೋಣ ಇದಕ್ಕಾಗಿ, ಸಕ್ಸಸ್ ಸ್ಟೋರಿನ ನಾವು ಇಷ್ಟು ದಿನ ಕ್ಲಾಸ್ ಅಟೆಂಡ್ ಮಾಡೋದು ಏನೇನು ಬದಲಾವಣೆ ಆಯ್ತು ಅಂತ ಪರಸ್ಪರ ಹೇಳ್ಕೊಡೋಣ. ಅದಕ್ಕೆ ಒಂದು ಸಂಡೇ ನಾವು ಫಿಕ್ಸ್ ದಟ್ ಟೈಮಿಂಗ್. ಓಕೆ, ಅಲ್ಲಿ ಗಂಟ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಶೇರ್ ದಟ್ ಇನ್ ದ ಗ್ರೂಪ್. ಯಾಕೆ ಮಾಡಬೇಕು ಸಕ್ಸಸ್? ಅದು ಬೇರೆಯವ್ರಿಗೆ ಸ್ಫೂರ್ತಿ ನೀಡುತ್ತೆ. ಮತ್ತೆ ನಾನು ನನ್ನ ಸಕ್ಸಸ್ ನಾನು ಮತ್ತೊಮ್ಮೆ ನೋಡ್ಕೊಂಡಂಗೆ ಆಗುತ್ತೆ. ಹೌದು, ನಾನು ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ. ನನಗೆ ಗೊತ್ತೇ ಆಗಲ್ಲ ನಾವು ಎಷ್ಟೊಂದು ಸಕ್ಸಸ್ ಮಾಡ್ತಾ ಇರ್ತೀವಿ ಪ್ರತಿದಿನ. ನಾವು ಗಮನಿಸೋದೇ ಫೇಲ್ಯೂರ್ಸ್ನ. ಆ ಮನಸ್ಥಿತಿ ಚೇಂಜ್ ಆಗ್ಬೇಕಲ್ಲ. ಅವಾಗಲೇ ತಾನೇ ನಾವು ಬೇರೆ ವ್ಯಕ್ತಿತ್ವ ರೂಪಿತ ಆಗೋದು ನಮ್ಗೆ. ಯಶಸ್ವಿ ವ್ಯಕ್ತಿ ಅಂತ ಮನಸ್ಥಿತಿ ನಾವು ಹೊಂದಿದ್ರೆ ತಾನೇ ಯಶಸ್ಸು ಗಳಿಸಕ್ಕೆ ಸಾಧ್ಯ. ಸೊ ಹಾಗಾಗಿ ಡೋಂಟ್ ಹೆಸಿಟೇಟ್. ಯಾರೇನು ಅನ್ಕೊಂತಾರೆ, ಡೋಂಟ್ ಕೇರ್. ಯಾರೇನು ಅನ್ಕೊಂತಾರೆ 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 ಅಂದ್ರೆ ಇವತ್ತಿಗೆ ನಾವು ಈ ಮಟ್ಟದಲ್ಲಿ ಇರೋದು ಬೇರೆಯವ್ರಿಗೋಸ್ಕರ ಜೀವನ ಮಾಡ್ಬಿಟ್ರೆ ಅಲ್ವಾ. ನಮಗೋಸ್ಕರ ಏನ್ ಜೀವನ ಮಾಡಿದ್ದೀವಿ? ಗಂಡನ ಅನ್ಕೊಂತಾರೆ, ಹೆಂಡತಿನ ಅನ್ಕೊಂತಾರೆ, ಮಕ್ಳೇನು ಅನ್ಕೊಂತಾರೆ, ನೆರೆಹೊರೆಯವರು, ರಿಲೇಟಿವ್ಸ್, ಯಾರು ಸಹಾಯ ಮಾಡಿದ್ದಾರೆ? ಎಲ್ಲ ಅನ್ಕೊಂತ ಅವ್ರಿಗೋಸ್ಕರ ಜೀವನ ಮಾಡಿದ್ದೀವಿ. ಸೊ ಅವ್ರಿಗೋಸ್ಕರ ಜೀವನ ಮಾಡಿ ಅವರ ಗುಣಗಳನ್ನು ಹೊಂದಿದ್ದೀವಿ ವಿನಃ ನನಗೆ ಬೇಕಾಗಿರೋ ಜೀವನ ಏನ್ ಮಾಡಿದ್ವಿ? ಅವ್ರ ಐಡಿಯಾಸ್ನ ತಗೊಳ್ಳೋದು, ಹಿಂಗ್ ಮಾಡ್ಬೇಡ, ಆಯ್ತು ಮಾಡಲ್ಲ, ರಿಸ್ಕ್ ಇದೆ, ಮಾಡಲ್ಲ. ಹೇ ನೀನ್ ಫೇಲ್ಯೂರ್ ಆಗ್ಬಿಡ್ತೀಯ, ಹೌದು ನಾನು ಫೇಲ್, ನನ್ ಸಾಮರ್ಥ್ಯ ಅಲ್ಲ, ಇಲ್ಲ ಇಲ್ಲ, ರಿಸ್ಕ್ ಏನಂದ್ರೆ ಏನು ಅದಲ್ಲ. ಸೊ ಇವಾಗ ಏನ್ ಮಾಡ್ತೀವಿ ನಾವು? ಯಾ ನಮಗೇನ್ ಬೇಕು ಅದನ್ನ ಮಾಡ್ತೀವಿ. ಆ ಸ್ಮಾಲ್ ಸಕ್ಸಸ್ನ ಶೇರ್ ಮಾಡಬೇಕು, ಅದು ಒಂದು ಬದಲಾವಣೆ. ಆಮೇಲೆ ಅದರಲ್ಲಿ ಒಬ್ಬ ಟೈಮ್ ಕೀಪರ್ ಇರ್ತಾರೆ. ಯಾ ಟೈಮ್ನ ಚೆಕ್ ಮಾಡ್ತಾರೆ, ಎಷ್ಟು ಸಮಯ ಫಿಕ್ಸ್ ಮಾಡಿರ್ತಾರೆ, 1 ಗಂಟೆ 2 ಗಂಟೆಗಳು. ಪ್ರತಿಯೊಬ್ಬರು ಅವಕಾಶ ಕೊಡ್ತಾರೆ ಶೇರ್ ಮಾಡಲಿಕ್ಕೆ. ಅದನ್ನ ಹ್ಯಾಂಡಲ್ ಮಾಡಬೇಕು. ಆಮೇಲೆ ಇಂಡಿವಿಜುವಲ್ ಮೆಂಬರ್ಸ್ ಸ್ಪೀಕ್ ವೈಲ್ ಗ್ರೂಪ್ ಲಿಸನ್ಸ್. ಪ್ರತಿಯೊಬ್ಬರು ಮಾತಾಡ್ತಾರೆ, ಅಲ್ಲಿ ಶೇರ್ ಸಕ್ಸಸ್ ಸ್ಟೋರಿ ಹೇಳ್ತಾರೆ, ಮಿಕ್ದವ್ರು ಕೇಳ್ತಾರೆ. ಅದ್ಯಾರು ಇರ್ಬೋದು, ನಾನು 40,000 ತಗೋತಾ ಇದ್ದೆ, ಈಗ 1 ಲಕ್ಷ ಹಿಂಗ್ ತಗೋತಾ ಇದ್ದೀನಿ ಅನ್ನೋ ಐಡಿಯಾನ, ಅವ್ರು ಮಾಡಿರೋಂಥ ಮೆಥಡನ್ನ ಫಾಲೋ ಮಾಡಿರೋದನ್ನ ಹೇಳ್ಬೋದು, ಅಥವಾ ಟೆಕ್ನಿಕ್ಸ್ನ ಕಲಿಸ್ಬೋದು. ಆಮೇಲೆ ಮಿಕ್ಕಿದ ಪ್ರಶ್ನೆ ಕೇಳ್ಬೋದು, ಇದೆ ಈ ರೀತಿ ಯಾಕೆ ಮಾಡಿದೆ, ಅವ್ರು ಉತ್ತರ ಹೇಳ್ಬೋದು, ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ಆಮೇಲೆ 5ನೇ ಸ್ಟೆಪ್ ಅಂದ್ರೆ ಮೇಕ್ ಎ ಕಮಿಟ್ಮೆಂಟ್ ಟು ಸ್ಟ್ರೆಚ್. ಯಾ ಏನದು ಮುಖ್ಯ? ಬ್ರೈನ್ ಸ್ಟಾರ್ಮಿಂಗ್ ನಡೀತು, ಸಮಸ್ಯೆ ಬಂತು, ಡಿಸ್ಕಷನ್ ಮಾಡಿದ್ವಿ, ಸೊಲ್ಯೂಷನ್ ಸಿಕ್ತು. ಆಮೇಲೆ ಎಲ್ಲರಿಗೂ ಆ ವಾರ ಒಂದು ಆಕ್ಷನ್ ಕೊಡಲಾಗುತ್ತೆ. ಅವ್ರು ನೆಕ್ಸ್ಟ್ ಸ್ಟೆಪ್ ಹೋಗೋದಕ್ಕೆ, ಅವ್ರ ಗುರಿ ಕಡೆ ಹೋಗೋದಕ್ಕೆ ನಾನೊಂದು ಎಕ್ಸರ್ಸೈಸ್ ಕೊಡ್ತೀವಿ, ನಾವು ಚಟುವಟಿಕೆ ಒಂದನ್ನ ಕೊಡ್ತೀವಿ ಹೊಸ ಜ್ಞಾನದಿಂದ. ಅದನ್ನ ಮಾಡಬೇಕು ನೆಕ್ಸ್ಟ್ ವೀಕಲ್ಲಿ. ಅವ್ರಿಗೊಂದು ವಾರ ಟೈಮ್ ಇರುತ್ತೆ. ಅದನ್ನ ಮಾಡಿದಾಗ ಏನಾಗುತ್ತೆ, ನಮಗೆ ನಾವು ಗುರಿ ಹತ್ರ ಬೇಗ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಮಾಡಿ ಆಕ್ಷನ್ ಮಾಡಿ ನೆಕ್ಸ್ಟ್ ಬಂದದನ್ನ ಡಿಸ್ಕಸ್ ಮಾಡ್ಬೇಕು. ಇದನ್ನ ಮಾಡಿದ್ರೆ ನನಗೆ ಈ ತರ ಒಂದು ಇಲ್ಲಿ ಸ್ಟಕ್ ಆದೆ, ಅಥವಾ ನನಗೆ ಇದು ಅರ್ಥ ಆಗಿಲ್ಲ, ಅಥವಾ ಇದು ಮಾಡಿದ್ರೆ ಇದನ್ನ ಲಾಭ ಸಿಕ್ತು ಅಂತ ಪರಸ್ಪರ ಹಂಚ್ಕೋತೀವಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಮಾಸ್ಟರ್ ಮೈಂಡ್ ಕ್ಲಾಸಸ್. ಎಂಡ್ ವಿತ್ ಮೂಮೆಂಟ್ ಆಫ್ ಗ್ರಾಟಿಟ್ಯೂಡ್. ಕೊನೆಗೆ ಅದನ್ನ ನಾವು ಮುಗಿಸುವಾಗ ಗ್ರಾಟಿಟ್ಯೂಡ್ ಹೇಳ್ತೀವಿ ಪ್ರತಿಯೊಬ್ಬರಿಗೂ, ಅದ್ರಲ್ಲಿ ಭಾಗಿಯಾಗಿರೋ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿ ಕೃತಜ್ಞತೆ ವ್ಯಕ್ತಪಡ್ತೀವಿ. ಇನ್ಫಿನಿಟ್ ಏನು ಫೋರ್ಸ್ ಇದೆ, ಪವರ್ ಇದೆ, ಬ್ರಹ್ಮಾಂಡದ ಶಕ್ತಿ ಕೂಡ ನಾವು ಧನ್ಯವಾದಗಳು ಹೇಳ್ತೀವಿ. ಹ್ಮ್ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹೇಳಿ ಅದನ್ನ ಸೆಷನ್ನ ನಾವು ಕ್ಲೋಸ್ ಮಾಡ್ತೀವಿ. ಮತ್ತೆ ಪರಸ್ಪರ ಪ್ರಶಂಸೆ ಮಾಡ್ತೀವಿ ಆ ಗ್ರೂಪಲ್ಲಿ ಎಲ್ಲರಿಗೂ ಹಂಚ್ಕೊಂಡಿದ್ದಕ್ಕೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಭಾವಗಳೆಲ್ಲ ಪಾಸಿಟಿವ್ ಭಾವಗಳು ಬೇಕು, ಭಾವನೆಗಳು ಅಲ್ವಾ. ನಮ್ಮ ಪರಿಸರ ಇನ್ನೇ ಬದಲಾಯಿಸ್ಕೊಂತ ಇದೀವಿ ನಾವು ಸ್ವಲ್ಪ ಅಂತ. ವೆರಿ ಪಾಸಿಟಿವಿಟಿ, ಪ್ರಶಂಸೆ ಮಾಡೋದು, ಕೃತಜ್ಞತೆ, ಧನ್ಯವಾದ, ಸಕ್ಸಸ್ ಸ್ಟೋರಿ ಎಲ್ಲ ನೋಡಿ ಪಾಸಿಟಿವಿಟಿ. ಇದು ಬೇಕು, ಬೇಕು. ಯಾಕೆ? ನಮ್ಮಲ್ಲಿರುವಂತಹ ಒಂದು ಸಾಮರ್ಥ್ಯ ಎಕ್ಕೆ ತೆಗಿಕ್ಕೆ ಇದು ಬೇಕೇ ಬೇಕು. ಆ ನಂಬಿಕೆನ ಮೂಡ್ಸಕ್ಕೆ ಇದು ಬೇಕು. ಈ ಒಂದು ಹೆಚ್ಚು ಹೆಚ್ಚು ಸಂದರ್ಭಗಳಿಂದ ಸೃಷ್ಟಿಸ್ಕೋಬೇಕು ನಾವು. ದಟ್ ಈಸ್ ಪಾಸಿಬಲ್ ವಿತ್ ಮಾಸ್ಟರ್ ಮೈಂಡ್. ಬಿ ಅಕೌಂಟಬಲ್. ಇನ್ನೊಂದು ಮುಖ್ಯವಾದ ಏನಪ್ಪ ಅಂದ್ರೆ ಅಕೌಂಟಬಲ್ ಆಗಿರೋದು. ಅಕೌಂಟಬಿಲಿಟಿ ಪಾರ್ಟ್ನರ್ ಅಂತ ನಾವು ಮಾಡ್ತೀವಲ್ಲ, ಅದನ್ನು ಕೂಡ ಮಾಡ್ಬೋದು. ಅಂದ್ರೆ ಇವಾಗ ಕೆಲವೊಬ್ರು ಸ್ಟಕ್ ಆಗ್ಬಿಟ್ಟಿರ್ತಾರೆ, ಅರ್ಥ ಆಗಲ್ಲ, ಅವ್ರು ಇದೆ ಇನ್ನೊಬ್ರ ಜೊತೆ ಪಾರ್ಟ್ನರ್ ಆಗಿ ಜೋಡಿಸ್ತೀವಿ, ಸಮಾನ ಮನಸ್ಕ ಇರೋರು. ಅವರು ಅವ್ರನ್ನ
ಸಹಾಯ ಮಾಡ್ತಾರೆ ಸ್ಟಕ್ ಆದ್ರೆ. ಅವ್ರು ಅವ್ರನ್ನ ಕೇಳ್ತಾರೆ ಮುಕ್ತವಾಗಿ. ಪದೇ ಪದೇ ಈಗ ಬಂದು ಅವ್ರ ಕೋಚಸ್ ಅನ್ನಾಗ್ಲಿ ಬೇರೆಯವ್ರನ್ನಾಗ್ಲಿ ಸಂಪರ್ಕ ಮಾಡಕ್ಕಾಗಿರುವಾಗ ಅಟ್ಲೀಸ್ಟ್ ಒಬ್ರು ಇರ್ತಾರೆ ಅವ್ರಿಗೋಸ್ಕರ ಜೊತೆ ಕೆಲಸ ಮಾಡ್ಲಿಕ್ಕೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಆತ್ಮವಿಶ್ವಾಸ ಇರುತ್ತೆ, ಧೈರ್ಯ ಇರುತ್ತೆ. ಅದು ಫಾಸ್ಟ್ ಆಗಿ ಆಗುತ್ತೆ. ಅವ್ರು ಪ್ರತಿದಿನ ಮಾತಾಡ್ಕೋಬಹುದು ಅವ್ರು. ಎಲ್ಲಿ ಸ್ಟಕ್ ಆಗ್ತಾರೆ ಒಂದು ಮೆಸೇಜ್, ಒಂದು ಫೋನ್ ಕಾಲ್, ಒಂದು ಇಮೇಲ್, ಈ ತರ ಅಂದಾಗ ಅವ್ರಿಗೆ ಮಾರ್ಗದರ್ಶನ ಇರುತ್ತೆ ಪರಸ್ಪರ. ಅದು ಅವ್ರಿಗೆ ಇವ್ರಿಗೆ ಪ್ರತಿದಿನ. ಇವಾಗ ನಾನು ಫಿಟ್ನೆಸ್ಗೆ ಬೆಳಿಗ್ಗೆ ಎದ್ದೇನಪ್ಪ 5 ಗಂಟೆಗೆ ಅಂತ ಕೇಳೋರಿದ್ರೆ ತಾನೇ ನಾವು ಹೇಳಕ್ ಸಾಧ್ಯ. ಇಲ್ಲ ನಿನ್ ಪಾಡಿಗೆ ನಾನು ಈಗ ಮಾಡ್ಬಿಟ್ಪಾ ಒಂದ್ ವಾರ ಆದ್ಮೇಲೆ ನೋಡ್ತೀನಿ ಅಂದಾಗ ನಾವು 3 ದಿನ ಮಾಡ್ತೀವಿ, 4ನೇ ದಿನ ಒಂಚೂರು ಮೈಕೈ ನೋವ್ತಾ ಇದೆ, ನಿಂತ್ಕೊಳ್ಳೋಣ 5 ನಿಮಿಷ ಅಂತೀವಿ, 10 ನಿಮಿಷ 1 ಅವರ್ ಆಗ್ಬಿಟ್ಟು ಸರ್ ನಾವು. ಸೊ ನಮ್ಮ ಡಿಸ್ಟ್ರಾಕ್ಷನ್ಸ್ ಆಗ್ಬಿಡ್ತೀವಿ. ನಮ್ಮ ಏನು ಸಾಧನೆ ಹಾದಿ ಕಡೆ ಹೋಗ್ತಾ ಇದ್ವಿ, ಬೇರೆ ಕಡೆ ಡಿವೇಟ್ ಆಗ್ಬಿಡ್ತೀವಿ. ಇವ್ರಿದ್ದಾಗ ಕೇಳ್ದ, ಫೋನ್ ಮಾಡಿ ಮಾಡ್ದೇನಪ್ಪ, ಎದ್ದೇಳು ಬೇಗ ನಾನು ಮಾಡ್ತೀನಿ. ಅಥವಾ ನೀನ್ ನನಗೆ ನಾನೇನ್ ಮಾಡ್ಬೇಕು ಅಂತ ಕಮಿಟ್ ಆಗಿದೆ, ಆ ದುಡ್ಡನ್ನ ಸಂಪಾದನೆ ಮಾಡಕ್ ನಾನು ಮನಿ ಮೈಂಡ್ ಸೆಟ್ನ ತಗೊಳ್ಳೋದಕ್ಕೆ ಅಫರ್ಮೇಶನ್ಸ್ ಹೇಗೆ ಹೇಳ್ಬೇಕು ನಾನು ಹೇಳ್ದ, ಚೆಕ್ ಮಾಡ್ದ, ನೀನ್ ಮಾಡ್ದ, ಅವ್ನ್ ನೆನಪಾಗುತ್ತೆ, ಅವ್ನ್ ಮಾಡ್ತೀನಿ, ಅಥವಾ ಆಕೆ ಮಾಡ್ತಾರೆ. ಯಾ ಆತರ ಕುಟುಂಬಕ್ಕೆ ಅಥವಾ ರಿಲೇಶನ್ಶಿಪ್ಗೆ, ಸಂಬಂಧಕ್ಕೆ, ಅಥವಾ ಫೈನಾನ್ಸ್ ಎಲ್ಲದಕ್ಕೂ ಅನ್ವಯ ಆಗುವಂತಹ ಒಂದು ಗುರಿಗಳನ್ನ ಇಟ್ಕೊಂಡಾಗ ಈ ರೀತಿ ಅಕೌಂಟಬಿಲಿಟಿ ಪಾರ್ಟ್ನರ್ ಅಂದ್ರೆ ಜವಾಬ್ದಾರಿ, ಅವರ ಸಕ್ಸಸ್ಗೆ ನಾನ್ ಜವಾಬ್ದಾರಿ ಅಂತ ಅನ್ಕೊಳ್ಳೋದು. ನನ್ನ ಸಕ್ಸಸ್ಗೆ ಎಸ್ ಅಫ್ಕೋರ್ಸ್ ಆಗಿದ್ದೀವಿ, ಇವಾಗ ಬೇರೆಯವರು ಕೂಡ ನಾವು ಜೊತೆ ಕರ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಏನರ್ಥ, ನನಗೆ ಆಲ್ರೆಡಿ ಲೀಡರ್ ಆಗ್ತಾ ಇದ್ದೀನಿ, ಲೀಡರ್ಶಿಪ್ ಕ್ವಾಲಿಟೀಸ್ ಬರ್ತಾ ಇದೆ. ಏನಪ್ಪಾ ನಂದೇ ತಲೆನೋವು ಸಾಕಷ್ಟಿದೆ, ಬೇರೆಯವ್ರಿಗೆ ನೋಡೋಕ್ಕಾಗತ್ತಾ ಅಂತ ಅನ್ಕೊಂತೀವಿ. ಬಟ್ ಅದು ಲಿಮಿಟಿಂಗ್ ಬಿಲೀಫ್, ತಪ್ಪು ಕಲ್ಪನೆ. ಆ ನಂಬಿಕೆ ವ್ಯವಸ್ಥೆ ಸೀಮಿತ ನಂಬಿಕೆ ವ್ಯವಸ್ಥೆ ಆಗಿರುತ್ತೆ. ನಮ್ಮ ಕೈಲಿ ಇದೇ ಸಾಧ್ಯ ಇದೆ, ಅದೇ ಸಾಮರ್ಥ್ಯ ನಾವು ಎಕ್ಕ ತೆಗೆಯೋದು ಟ್ರೈ ಮಾಡಿ. ಬೇರೆಯವ್ರು ಕೂಡ ನಾವೆಲ್ಲ ನೋಡ್ಕೊತಾ ಇರ್ತೀವಿ, ಅದಾಯ್ತಾ ಇದಾಯ್ತಾ, ನಮ್ಮ ಕಡೆ ನಾವು ನೋಡ್ಕೊಳ್ಳಲ್ಲ. ಹಾಗಾಗಿ ಅವ್ರು ನಮಗ್ ಸಹಾಯ ಮಾಡ್ತಾರೆ, ನಾವು ಅವ್ರನ್ನ ಮಾಡ್ತೀವಿ. ಓಕೆ ಸೊ ದಟ್ಸ್ ಹೌ ಇಟ್ ಈಸ್. ಈಗ ಈ ಒಂದು ಮಾಸ್ಟರ್ ಮೈಂಡ್ ಗ್ರೂಪ್ ಅಲ್ಲಿ ಇದು ಒಂದು ಅರ್ಧ ಅಥವಾ ಕಾಲ್ ಭಾಗ ಮಾಸ್ಟರ್ ಮೈಂಡ್ ಇರ್ಬೋದು. ಬಟ್ ವಿಲ್ ಹ್ಯಾವ್ ಒನ್ ಮಾಸ್ಟರ್ ಮೈಂಡ್ ಕ್ಲಾಸ್. ಎನಿವೆ ದಟ್ ವಿ ಹ್ಯಾವ್ ಇಟ್ ಫಾರ್ ಓನ್ಲಿ ರೆಗ್ಯುಲರ್ ಕ್ಲಾಸಸ್. ಬಟ್ ಇಲ್ಲಿರೋದು ಇದು ಕೂಡ ಒಂದು ಮಾಸ್ಟರ್ ಮೈಂಡ್ ಮಾಡುವ. ಓಕೆ, ಹಾಗಾಗಿ ದಟ್ಸ್ ಇಟ್. ಸೊ ಇವತ್ತು ಚಟುವಟಿಕೆ ಏನಂದ್ರೆ, ಯು ಐಡೆಂಟಿಫೈ ಯುವರ್ ಮಾಸ್ಟರ್ ಮೈಂಡ್ ಅಂಡ್ ಮೇನ್ ಇಂಪಾರ್ಟೆಂಟ್ಲಿ ಶೇರ್ ಯುವರ್ ಸಕ್ಸಸ್ ಸ್ಟೋರೀಸ್. ಏನು ಸಣ್ಣದೇ ಆದಂತ ಸಣ್ಣ ಸಣ್ಣ ವಿಚಾರಗಳು, ಅಲ್ಲಿ ನೀವೇನು ಯಶಸ್ಸನ್ನ ಗಳಿಸಿರ್ತೀರ ಅದನ್ನ ಶೇರ್ ಮಾಡಿ ಟೀಮ್ ಜೊತೆ. ಮತ್ತೆ ಅಕೌಂಟಬಿಲಿಟಿ ಪಾರ್ಟ್ನರ್ ವ್ಯವಸ್ಥೆ ಹೇಗೆ ಮುಂದೆ ನೋಡೋಣ ಮಾಡ್ಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಎನಿವೆ ದಿಸ್ ಇಸ್ ಎ ವೆರಿ ಶಾರ್ಟ್ ಜರ್ನಿ. ಇನ್ನ ಒಂದು ಎಷ್ಟು 50, 60, 40, ಇನ್ನೊಂದು 10, 18, 19 ದಿನಗಳಲ್ಲಿ ಮುಗಿಯುತ್ತೆ. ಬಟ್ ನೋಡುವ ಹೇಗೆ ರೀತಿ ಮಾಡೋದು ಅಂತ. ಓಕೆ ಓಕೆ ಸ್ನೇಹಿತರೆ, ಈಗ ನಾವೇನ್ ಮಾಡುವ, ಯೋಧರ ಘೋಷಣೆ. ನಮ್ಮ ವಾರಿಯರ್ ಯೋಧನನ್ನ ಎದ್ದೇಳಿಸೋ ಸಮಯ. ಅದಕ್ಕೆ ಮುಂಚೆ ಏನು ಫೋಟೋ, ಬನ್ನಿ ಎಲ್ಲ ಕ್ಯಾಮ್ರಾಗೆ. ಓಕೆ, ಶುರು ಮಾಡೋಣ. ಯೋಧರ ಘೋಷಣೆ. 1, 2, 3 ಗೋ. ರಿಪೀಟ್ ಆಫ್ಟರ್ ಮೀ. ಪುನರುಚ್ಚರಿಸಿ. ನಾನು ಒಬ್ಬ ಯೋಧ, ಭಯದ ನಡುವೆಯೂ ನಾನು ಕ್ರಮ ಕೈಗೊಳ್ಳುತ್ತೇನೆ. ಎಸ್, ನಾವೆಲ್ಲ ಯೋಧರೆ. ನಮ್ಮ ಇಲ್ಲಿರುವ ಯೋಧನನ್ನ ಎಚ್ಚರಿಸಿದ್ದೀವಿ. ಈಗ ನಾವು ಅಪರಿಮಿತರು ಅಂತ ನೆನಪಿಸಿಕೊಳ್ಳುವ ಸಮಯ. ನಮ್ಮ ಸುಪ್ತ ಮನಸ್ಸಿಗೆ ಸೂಚನೆಗಳನ್ನು ಕೊಡುವಂತ ಸಮಯ. 3 ಚಪ್ಪಾಳೆ, 1 ಘೋಷಣೆ. 1, 2, 3 ಗೋ. ನಾನು ಅಪರಿಮಿತ. ನಾನು ಅಪರಿಮಿತ. ನಾನು ಅಪರಿಮಿತ. ಎಸ್, ನೀವೆಲ್ಲರೂ ಅಪರಿಮಿತರೇ. ನಮ್ಮಲ್ಲಿರುವಂತಹ ಅಪರಿಮಿತವಾದಂತಹ ಸಾಮರ್ಥ್ಯವನ್ನು ಹೊರಗಡೆ ಕಿತ್ತೆಗೆದು ನಾವು ಇವತ್ತಿಗೆ ಒಂದು ಸಮುದಾಯದಲ್ಲಿ ಮಾಸ್ಟರ್ ಮೈಂಡ್ ಅಲ್ಲ, ನಾವು ನಮ್ಮ ಗುರಿಗಳನ್ನ ಸಾಧಿಸಕ್ಕೆ ಹೊರಟಿದ್ದೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ವೆಲ್ ಡನ್. ಈಗ ಏನ್ ಮಾಡುವ, ಮೆಡಿಟೇಷನ್. ಎಸ್, ಯಾ. ಸೊ ಆರಾಮದಾಯಕ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ, ಬೆನ್ನು ಸ್ಥಿರವಾಗಿರಲಿ. ನಿಮ್ಮ ಗಮನ ಉಸಿರಾಟದ ಮೇಲಿರಲಿ. ಉಸಿರು ದೀರ್ಘವಾಗಿ ನಿಧಾನವಾಗಿ ಆಗುತ್ತಿರುವುದನ್ನು ಗಮನಿಸಿ.
ಈಗ ನಿಧಾನವಾಗಿ ಧ್ಯಾನದಿಂದ ಹೊರಗಡೆ ಬರುವ ಸಮಯ ಕೈಗಳನ್ನು ಪರಸ್ಪರ ಹಚ್ಕೊಂಡು ಶಾಖವನ್ನು ಕಂಡು ನಾವು ಕಣಜಿ ನಾನು ತೆಗೆದು ನಮಸ್ಕಾರ ಸ್ಥಿತಿಯಲ್ಲಿ ಅದರಿಂದ ಹೊರಗಡೆ ಬನ್ನಿ. ಈ ದಿನ ಸೆಷನ್ಗೆ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಸೆಷನ್. ಒಳ್ಳೆಯದಾಗಲಿ, ಶುಭವಾಗಲಿ, ಶುಭ ದಿನ.